discerning the times. ಈ ದಿನದ ಸಂದೇಶದ ಒಂದು ಶಿರಸ್ಸು ನೋಡಿಕೊಳ್ಳುವಾಗ ಸಮಯವನ್ನು ಗ್ರಹಿಸುವುದು. What is the time now? ಈಗ ಒಂದು ಸಮಯ, ಯಾವ ಒಂದು ಸಮಯವಾಗಿದೆ? What is the season now? ಈಗ ಯಾವ ಒಂದು ಕಾಲವಾಗಿದೆ? How do we need to understand these times and seasons? ಈ ಒಂದು ಕಾಲಗಳು, ಸಮಯಗಳು ಯಾವ ರೀತಿಯಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು? So today we will look at some scriptures. ಕೆಲವೊಂದು ವಚನ ಭಾಗಗಳನ್ನು ನೋಡಿಕೊಳ್ಳೋಣ. To understand ಅರ್ಥ ಮಾಡಿಕೊಳ್ಳೋಣ what Jesus is saying to us. ಯೇಸು ಸ್ವಾಮಿ ಯಾವ ಸಂಗತಿ ನಮಗೆ ಹೇಳ್ತಾ ಇದ್ದಾನೆ. You know, the Bible says ನಿಮಗೆ ಗೊತ್ತಾ, ಸತ್ಯವೇದ ಹೇಳ್ತದೆ, we are sojourners and strangers in this land. ನಾವು ಈ ಸೃಷ್ಟಿಯಲ್ಲಿ ಪರದೇಶಿಗಳಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. We are pilgrims on a journey in this land. ನಾವು ಇಲ್ಲಿ ಪ್ರವಾಸಿಗಳಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. But we are far from our homeland. ನಾವು ನಮ್ಮ ಮನೆಯಿಂದ ಬಹಳ ದೂರವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. What is our homeland? ನಮ್ಮ ಮನೆಯದು ಯಾವುದಾಗಿದೆ? Heaven is our homeland. ನಮ್ಮ ಮನೆಯು ಪರಲೋಕವಾಗಿದೆ. So we are pilgrims in this land. ನಾವು ಇಲ್ಲಿ ಒಂದು ಪ್ರವಾಸಿಗಳಾಗಿದ್ದೇವೆ. But we still have to reach our homeland. ನಾವು ನಮ್ಮ ಮನೆಗೆ ಹೋಗಿ ತಲುಪಬೇಕಾಗಿದೆ. So we are strangers traveling in this world. ನಾವು ಈ ಲೋಕದ ಪ್ರವಾಸಿಗಳಾಗಿದ್ದೇವೆ, ನಾವು ಮುಂದೆ ಬರೀಬೇಕಾಗಿದೆ. There is a song of Jim Reeves. ಒಂದು ಹಾಡುಗಳಲ್ಲಿ he sings a songs like this. ಈ ರೀತಿಯಾಗಿ ಆತ ಹಾಡ್ತಾ ಇದ್ದರು. This world is not my home. ಇದು ಈ ಒಂದು ಲೋಕವು ನನ್ನ ಮನೆಯಲ್ಲ. Amen. Amen. This world is not my home. ಈ ಒಂದು ಲೋಕವು ನನ್ನ ಮನೆಯಲ್ಲ. I am just passing through. ನಾನು ಇದರ ಮೂಲಕ ಹಾದು ಹೋಗ್ತಾ ಇದ್ದೇನೆ. I can't feel at home in this world anymore. ಇನ್ನು ಮುಂದೆ ಈ ಒಂದು ಲೋಕ ಮನೆ ಆಗದಿರುವುದಿಲ್ಲ. Amen. Amen. This world is not our permanent residence. ಇದು ನಮ್ಮ ಒಂದು ಶಾಶ್ವತಕ್ಕಾಗಿರುವಂತ ಮನೆಯಲ್ಲ. We are all traveling for some time. ಸ್ವಲ್ಪ ಸಮಯಕ್ಕಾಗಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. Our life on this planet earth is for a very short time. ಈ ಒಂದು ಲೋಕದಲ್ಲಿ ನಮ್ಮ ಪ್ರಯಾಣ, ನಮ್ಮ ಜೀವಿತದ ಪ್ರಯಾಣವಾಗಿದೆ. That's why when you read Psalm 90, ಕೀರ್ತನೆ 90ನೇ ಅಧ್ಯಾಯ ಓದುವಾಗ, it is a psalm of Moses. ಇದು ಮೋಶೆಯ ಒಂದು ಕೀರ್ತನೆಯಾಗಿದೆ. Moses is saying, ಮೋಶೆ ಹೇಳ್ತಾ ಇದ್ದಾನೆ, the man who lived for 120 years, ಮನುಷ್ಯ 120 ವರ್ಷ ಆತನು ಜೀವಿಸುತ್ತಾನೆ. Moses is saying, ಮೋಶೆ ಹೇಳ್ತಾ ಇದ್ದಾನೆ, the lifespan of a man may be 70 or 80 years. ಮನುಷ್ಯನ ಆಯುಷ್ಕಾಲವು 80 ಅಥವಾ 70 ಇರಬಹುದು. Like a flower that blossoms in the morning, ಹಗಲಲ್ಲಿ ಹೂವು ಅರಳುತ್ತದೆ, and by the evening it fades away. ಸಂಜೆಗೆ ಅದು ಬಾಡಿ ಹೋಗುತ್ತದೆ. So is the life of a man. ಅದು ಮನುಷ್ಯನ ಜೀವಿತ ಆ ರೀತಿಯಾಗಿದೆ. Your life on this earth, ಈ ಲೋಕದಲ್ಲಿ ನಿಮ್ಮ ಜೀವಿತವು, my life on this earth, ನನ್ನ ಜೀವಿತ ಈ ಲೋಕದಲ್ಲಿ is a short life. ಅದು ಚಿಕ್ಕದಾದ ಜೀವಿತವಾಗಿದೆ. We are not permanent residents on the earth. ನಾವು ಈ ಲೋಕದ ಶಾಶ್ವತಕ್ಕಾಗಿರುವಂತ ಜನರಲ್ಲ. Very soon, ಅತಿ ಬೇಗನೆ as Jesus comes, ಯೇಸು ಸ್ವಾಮಿ ಬರುತ್ತಾನೆ, we will all fly away. ನಾವು ಬೇಗನೆ ಮೇಲಕ್ಕೆ ಎತ್ತಲ್ಪಡ್ತೇವೆ. Who are the ones who fly away? ನೀವೆಲ್ಲರೂ ಎತ್ತಲ್ಪಡ್ತೀರಿ. The one who has Jesus in his heart. ಯಾರು ಯೇಸು ಹೃದಯದಲ್ಲಿ ಇದ್ದಾರೋ ಅವರು So in ಎತ್ತಲ್ಪಡ್ತೀರಿ. this less time span that we have, ನಮಗೆ ಸ್ವಲ್ಪ ಸಮಯ ಮಾತ್ರ ಇದೆ, and the return of Jesus is very soon. ಯೇಸು ಸ್ವಾಮಿ ಬೇಗನೆ ಆತನು ಬರಲಿಕ್ಕಿದ್ದಾನೆ. Do you discern the times? ಈ ಸಮಯವನ್ನು ಗ್ರಹಿಸಿಕೊಳ್ಳಿರಿ. Do you know how close we are? ಎಷ್ಟು ಹತ್ತಿರವಾಗಿದೆ ನೋಡಿಕೊಳ್ಳಿರಿ. Your life is going to get over very soon. ಅತಿ ಬೇಗ ನಿಮ್ಮ ಜೀವಿತ At ಮುಕ್ತಾಯವಾಗುತ್ತದೆ. the most 70, 80 or 90 years. 70, 80 ಅಥವಾ 90 ವರ್ಷ. Our lifespan on the earth is very short. ನಮ್ಮ ಜೀವಿತ ಆಯುಷ್ಕಾಲ ಬಹಳ ಕಡಿಮೆಯಾಗಿದೆ. One missionary said like this, ಒಂದು ಮಿಷನರಿ ಈ ರೀತಿಯಾಗಿ ಆತನು ಹೇಳಿದರು, only one life, ಒಂದೇ ಒಂದು it ಜೀವಿತ will soon pass away. ಅದು ಬೇಗನೆ ಗತಿಸಿ But only ಹೋಗುತ್ತದೆ. what is done for Jesus Christ, ಯೇಸು ಸ್ವಾಮಿಗೆ ಯಾವ ಕಾರ್ಯವನ್ನು ನಾವು ಮಾಡ್ತೇವೋ it is going to last forever. ಅದು ಕೊನೆಯ ಕ್ಷಣದವರೆಗೆ ಇರುತ್ತದೆ. Only one life, ಒಂದು ಜೀವಿತ it is going to pass away soon. ಅತಿ ಬೇಗನೆ ಗತಿಸಿ But ಹೋಗುತ್ತದೆ. only what we do for Christ ಕ್ರಿಸ್ತನಿಗಾಗಿ ಯಾವ is ಕಾರ್ಯ going ಮಾಡ್ತಿರೋ to last forever. ಅದು ಶಾಶ್ವತಕ್ಕೂ You ನಿಂತುಕೊಳ್ಳುತ್ತದೆ. know whose words these are? ಯಾರ ಒಂದು ವಚನಗಳಿವೆ? These words ಈ ಮಾತುಗಳು are from a legend, famous English cricketer, ಇಂಗ್ಲಿಷ್ ಕ್ರಿಕೆಟರ್ ಆದ ಒಂದು ವ್ಯಕ್ತಿ ಆತನು ಹೇಳ್ತಾ ಇದ್ದಾನೆ, who won the Ashes Cup for Australia, for England, ಇಂಗ್ಲೆಂಡ್ಗಾಗಿ ಆತನು ಕಪ್ಪನ್ನು ಆತನು ಗೆದ್ದನು against Australia. ಆಸ್ಟ್ರೇಲಿಯಾ ವಿರುದ್ಧವಾಗಿ. And from his time, ಆತನ ಸಮಯದಲ್ಲಿ this Ashes series in cricket goes on even today. ಆಶಸ್ ಸಿರೀಸ್ ಎಂಬುದಾಗಿ ಆ ಒಂದು ಕಾರ್ಯದ ಮುಂದುವರೆಯಿತು. So when I was on Google looking at missionary C.T. Studd, the famous
English cricket player. ಸಿಟಿ ಸ್ಟಾರ್ಡ್ ಎಂಬುದಾಗಿ ಇಂಗ್ಲಿಷ್ ಕ್ರಿಕೆಟರ್, ಒಂದು ಮಿಷನರಿ ಎಂಬುದಾಗಿ ಕ್ರಿಕೆಟರ್ ಎಂಬುದಾಗಿ ಅದನ್ನ ಗೂಗಲ್ ನಲ್ಲಿ ನೋಡ್ತಾ ಇರುವಾಗ, You can check it out on Google later. ಗೂಗಲ್ ನಂತರ ನೀವು ಅದನ್ನು ಚೆಕ್ ಮಾಡಿಕೊಳ್ಳ್ರಿ. He was a cricketer turned missionary. ಆತ ಕ್ರಿಕೆಟರ್ ಆಗಿ ಮಿಷನರಿ ಆಗಿ ಆತ ಮಾರ್ಪಾಟು ಹೊಂದಿಕೊಂಡನು. He left his sport, ಆತನು ತನ್ನ ಕೆಲಸವನ್ನು ಆತನು ಬಿಟ್ಟನು, sport ata, ಆತ ಆಟವನ್ನು ಬಿಟ್ಟನು, and he became a missionary. ಆತನು ಮಿಷನರಿ ಆಗಿ ಮಾರ್ಪಟ್ಟನು. When D.L. Moody went to his country and preached the gospel, ಡಿ.ಎಲ್. ಮೂಡಿಯವರು ಅವರ ದೇಶಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇದ್ದರು. and in those meetings, ಆ ಒಂದು ಕೂಟಗಳಲ್ಲಿ C.T. Studd met D.L. Moody, ಸಿಟಿ ಸ್ಟಾರ್ ಡಿ.ಎಲ್. ಮೂಡಿಯವರ ಭೇಟಿಯಾದರು. and D.L. Moody asked him, ಡಿ.ಎಲ್. ಮೂಡಿಯವರು ಕೇಳಿದರು, are you saved? ನೀವು ಸಂತರಾಗಿದ್ದೀರೋ, Are you saved? ರಕ್ಷಣೆ Rakshana ಹೊಂದಿದ್ದೀರೋ? So C.T. Studd says, I am baptized, I go to church. ಅವ್ರು ಹೇಳಿ, ನಾನು ದೀಕ್ಷಾಸ್ನಾನ ಹೊಂದಿಕೊಂಡು ಸಭೆಗೆ ಹೋಗ್ತೇನೆ No, ಎಂಬುದಾಗಿ. I'm not asking about that. D.L. Moody said, ಡಿ.ಎಲ್. ಮೂಡಿ ಹೇಳಿದಂತ ಆ ಮಾತು ನಮಗೆ ಕೇಳ್ತಾ ಇಲ್ಲ. are you saved? Do you have the experience of salvation? ನಿರಕ್ಷೆ ಒಂದು ಯೇಸು ಸ್ವಾಮಿ ಅನುಭವ ನಿಮಗೆ ಇದೆಯೋ? He says, no, I just stay at the sound of a church bell. When I hear the church bell ring, I run to church. ಸಭೆಯ ಒಂದು ಗಂಟೆ ಬಾರಿಸುವಾಗ ಸ್ವರವನ್ನು ಕೇಳಿಸಿ ನಾನು ಸಭೆಗೆ ಹೋಗ್ತೇನೆ ಎಂಬುದಾಗಿ ಅವರು And I ಹೇಳಿದರು. was baptized. ನಾನು ದೀಕ್ಷಾಸ್ನಾನ ಹೊಂದಿದ್ದೇನೆ. And my family is a good Christian family. ನನ್ನ ಕುಟುಂಬ ಒಳ್ಳೆಯ ಒಂದು ಕ್ರೈಸ್ತ ಕುಟುಂಬವಾಗಿದೆ. D.L. Moody asked him, are you saved? ಡಿ.ಎಲ್. ಮೂಡಿಕ ನೀವು ರಕ್ಷಣೆ He ಹೊಂದಿದೆಯೋ? says, what is that about? ಅದರ ಬಗ್ಗೆ Do ಏನೆಂಬುದಾಗಿ you ಅವರು have ಕೇಳಿದರು. Jesus in your heart? ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾನೋ? C.T. Studd says, I don't have Jesus. I don't have ಸಿಟಿ this ಹೇಳಿದ್ರೆ ನನಗೆ experience. ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿಲ್ಲ ಎಂಬುದಾಗಿ. And when D.L. Moody led him to Christ, ಡಿ.ಎಲ್. ಮೂಡಿ ಆ ಒಂದು ಸಂಗತಿ ಮುಂದೆ ನಡೆಸುವುದಕ್ಕಾಗಿ ಪ್ರಾರಂಭಿಸಿದರು. C.T. Studd ಸಿಟಿ ಸ್ಟಡ್ ಅವರು threw away his cricket bat, ಅವರ ಕ್ರಿಕೆಟ್ ಬ್ಯಾಟ್ ಅವರು ಚೆಲ್ಲಿದರು. threw away his pads, ಎಲ್ಲ ಪ್ಯಾಡ್ಗಳನ್ನು all ಚೆಲ್ಲಿದರು. the cricketing gear he threw it aside. ಕ್ರಿಕೆಟ್ ಆಡುವಂತ ಎಲ್ಲ ಸಂಗತಿಗಳನ್ನು He said, I'm going to ಬಿಟ್ಟು become a missionary. ನಾನು ಮಿಷನರಿ ಆಗುತ್ತೇನೆ. I am going to India. ನಾನು ಭಾರತಕ್ಕಾಗಿ I'm going to ಹೋಗ್ತೇನೆ. China. ನಾನು ಚೈನಾಗೆ ಹೋಗ್ತೇನೆ. I'm going to Africa. ಆಫ್ರಿಕಾಗೆ ನಾನು ಹೋಗ್ತೇನೆ. And C.T. Studd became a missionary to these three countries. ಸಿಟಿ ಸ್ಟಾರ್ ಅವರು ಮೂರು ಒಂದು ದೇಶಕ್ಕಾಗಿ ಒಂದು ಮಿಷನರಿ ಆಗಿ ಮುಂದೆ ಹೋದರು. A powerful missionary for God. ಕರ್ತನಿಗಾಗಿ ಬಲವಾದ ಮಿಷನರಿ ಆಗಿ ಆತನು A ಮಾರ್ಪಟ್ಟನು. powerful instrument in the hands of God. ಕರ್ತನ ಒಂದು ಕೈಲಿ ಬಲವಾದ ಒಂದು ಮಿಷನರಿ ಆಗಿ This ಮಾರ್ಪಟ್ಟನು. is C.T. Studd who is saying, ಸಿಟಿ ಸ್ಟಾರ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, only one life. ಒಂದೇ ಒಂದು ಜೀವಿತ, Only one life. ಒಂದೇ ಒಂದು It is ಜೀವಿತ soon going to pass. ಬೇಗನೆ ಗತಿಸಿ ಹೋಗ್ತದೆ. What is done for Jesus only remains. ಯೇಸು ಸ್ವಾಮಿಗೆ ಮಾಡುವಂತ ಕಾರ್ಯ ಶಾಶ್ವತ. Is there anyone in the church this morning? ಈ ಬೆಳಗ್ಗೆ ಸಮಯ ಸಭೆಯಲ್ಲಿ ಯಾರಾದರೂ Says, ಇದ್ದೀರೋ? Pastor, I am doing something for Jesus. ಯೇಸು ಸ್ವಾಮಿಗೆ ನಾನು ಏನೋ ಒಂದು ಕಾರ್ಯವನ್ನು Is ಮಾಡ್ತಾ there ಇದ್ದೇನೆ. anyone in the church this ಸಭೆಯಲ್ಲಿ morning? ಯಾರೋ ಬೆಳಗ್ಗೆ ಜಾವದಲ್ಲಿ ಇದ್ದೀರೋ? Says, Pastor, I am available for Jesus. ನಾನು ದೇವರಿಗಾಗಿ Is ಲಭ್ಯವಾಗಿದ್ದೇನೆ. there anyone in the church this morning ಯಾರೋ ಸಭೆಯಲ್ಲಿ ನೀವಿದ್ದೀರೋ? who says, here I am, Lord, send me, baptize me with the Holy Ghost and fire, so that I will just not hear the sound of a church bell and run to church, but I will run a rescue shop just next to the gates of hell. ಸ್ವಾಮಿ ನಾನು ಇದ್ದೇನಪ್ಪ, ನನ್ನನ್ನು ಕಳಿಸಬಹುದಾಗಿ ನಾವು ಹೇಳುವವರು ಯಾರಾಗಿದ್ದೀರೋ ಆದ ಸಭೆಯ ಒಂದು ಗಂಟೆಯನ್ನು ಕೇಳಿಸಿಕೊಂಡು ಹೋಗುವಲ್ಲ, ಅದು ಕರ್ತನಿಗಾಗಿ ಉರಿಯುವಂತವರಾಗಿ ಹೋಗುವುದಕ್ಕಾಗಿ ನೀವು ಅಲ್ಲಿ ಸಿದ್ಧರಾಗಿದ್ದೀರೋ? Is there anyone this morning? ಯಾರಾದ್ರೂ ಬೆಳಗಿನ ಸಮಯದಲ್ಲಿ ನೀವಿದ್ದೀರೋ? Is there anyone this morning? ಯಾರಾದ್ರೂ ಬೆಳಗಿನ ಸಮಯದಲ್ಲಿ ನೀವಿದ್ದೀರೋ? Are you there this morning? ನೀವಿಲ್ಲಿದ್ದೀರೋ ಸಭೆ? Do you hear the voice of the Spirit this morning? ದೇವರ ಆತ್ಮನ ಸ್ವರವನ್ನು ಕೇಳಿಸಿಕೊಳ್ತಾ ಇದ್ದೀರೋ? Are you discerning the times? ನೀವು ಸಮಯನ ಗ್ರಹಿಸಿಕೊಳ್ತಾ ಇದ್ದೀರೋ? What answer are you going to give when you stand before Him? ಕರ್ತನ ಮುಂದೆ ನಿಂತುಕೊಳ್ಳುವಾಗ ಯಾವ ಉತ್ತರವನ್ನು ಕೊಡ್ಲಿಕ್ಕೆ? Church, discern the times. ಸಭೆ ಸಮಯವನ್ನು ಗ್ರಹಿಸಿಕೊಳ್ಳಿರಿ. Know the seasons. ಕಾಲಗಳನ್ನು ತಿಳಿದುಕೊಳ್ಳಿರಿ. Why you are here? ಯಾಕೆ ನೀವಿಲ್ಲಿದ್ದೀರಿ? Why God put you here? ಯಾಕೆ ದೇವರ ಮೇಲೆ ಇಟ್ಟಿದ್ದಾನೆ? What do we need to be doing in the church? ಸಭೆಯಲ್ಲಿ ಯಾವ ಕಾರ್ಯವನ್ನು ಮಾಡ್ಲಿಕ್ಕಾಗಿ ನಿಮ್ಮನ್ನು ಇಟ್ಟಿದ್ದಾನೆ? We are all travelers. ನಾವು ಇಲ್ಲಿ ಪ್ರಯಾಣಿಕರಾಗಿದ್ದೇವೆ. Our journey here is very short. ನಮ್ಮ ಪ್ರಯಾಣವು ಬಹಳ ಕಡಿಮೆಯಾದಂತ ಪ್ರಯಾಣವಾಗಿದೆ. Turn your Bibles to 1 Chronicles 29 verse 15. ಮೊದಲೇ ಪೂರ್ವಕಾವೃತ್ತಾಂತ 29ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. 1 Chronicles 29 verse 15. ಮೊದಲೇ ಪೂರ್ವಕಾವೃತ್ತಾಂತ 29ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. I'll read it in English and Chinnaka will read it quickly in Kannada. ಇಂಗ್ಲಿಷ್ ಮೇಲೆ ಕನ್ನಡದಲ್ಲಿ ನಾವು ಓದಿಕೊಳ್ಳೋಣ. 1 Chronicles 29:15. ಒಂದನೇ ಪೂರ್ವಕಾವೃತ್ತಾಂತ 29ನೇ ಅಧ್ಯಾಯ 15ನೇ ವಚನ. For we are all sojourners before you and strangers as our fathers were. Our days on the earth are like a shadow and there is no hope.
ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳಂತೆ ಪ್ರವಾಸಿಗಳು ಆಗಿದ್ದೇವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ, ನಮಗೆ ಯಾವ ನಿರೀಕ್ಷೆಯೂ ಇಲ್ಲ. What is the Bible saying? ಸತ್ಯವೇದ ಏನು ಹೇಳ್ತದೆ? हम सब क्या है? ನಾವೆಲ್ಲರೂ ಯಾರಾಗಿದ್ದೇವೆ? परदेशी है. ಪರದೇಶಿಗಳಾಗಿದ್ದೇವೆ. Tell your neighbor, आप परदेशी है. ಪಕ್ಕದವರು ಹೇಳಿ, ನೀವು ಪರದೇಶಿಗಳಾಗಿದ್ದೀರಿ ಎಂಬುದಾಗಿ. You may be Swadeshi, you may be any Deshi, okay? But you are a Paradeshi. ನೀವು ಸ್ವದೇಶಿ ಯಾವ ದೇಶದವರಾದ್ರೂ ಕೂಡ ನೀವು ಪರದೇಶಿಗಳು ನೀವಾಗಿದ್ದೀರಿ. We are sojourners before you, God. ದೇವರಿನ ದೃಷ್ಟಿಯಲ್ಲಿ ನಾವು ಪರದೇಶಿಗಳಾಗಿದ್ದೇವೆ. Like we are tenants, we are not the owners of the house. We are ಬಾಡಿಗೆಗೆ ಅದೇವೆ ನಾವು. ನಾವು ಬಾಡಿಗೆಗಾಗಿ ನಾವಿದ್ದೇವೆ. God has given this earth as ಬಾಡಿಗೆ for you to stay. ದೇವರು ಈ ಲೋಕ ನಮಗೆ ಬಾಡಿಗೆಗಾಗಿ ಇರುವುದಕ್ಕಾಗಿ ಅದನ್ನು ಕೊಟ್ಟಿದ್ದಾನೆ. Okay, this is not your permanent dwelling. ನೀವು ಶಾಶ್ವತವಾಗಿ ಇರುವಂತ ಸ್ಥಳ ಈ ಸ್ಥಳವಲ್ಲ. And all our days, ನಮ್ಮ ಎಲ್ಲಾ ದಿನಗಳು just like a shadow. ಅದು ನೆರಳಿನ ಹಾಗೆ ಇದೆ. There's no hope. ಅಲ್ಲಿ ಯಾವ ನಿರೀಕ್ಷೆ ಇಲ್ಲ. Amen. ಆಮೆನ್. ನಿರೀಕ್ಷೆ ಇಲ್ಲ. This world will not give you hope. ನಿಮಗೆ ಈ ಲೋಕ ಯಾವ ನಿರೀಕ್ಷೆ ಕೊಡುವುದಿಲ್ಲ. Your money will not give you hope. ನಿಮಗೆ ಯಾವ ಹಣ ನಿರೀಕ್ಷೆ ಕೊಡುವುದಿಲ್ಲ. Your possessions, your wealth is all temporary. ನಿಮ್ಮ ಐಶ್ವರ್ಯ, ನಿಮ್ಮ ಸ್ಥಾನಮಾನ ಅದೆಲ್ಲವೂ ತಾತ್ಕಾಲಿಕವಾಗಿದೆ. We cannot take anything from here. ನಾವು ಇಲ್ಲಿಂದ ಯಾವ ಸಂಗತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. Sojourners means ಸಜ್ಜನರು ಪರದೇಶಿಗಳ ಎಂಬುದು ಅರ್ಥ ನೋಡಿಕೊಳ್ಳುವಾಗ temporary dwellers. ನಾವು ತಾತ್ಕಾಲಿಕವಾಗಿ ಇರುವಂತವರು Though ನಾವಾಗಿದ್ದೇವೆ. we are in this world, ನಾವು ಈ ಲೋಕದಲ್ಲೇ ಇದ್ದೇವೆ. Jesus said, you are not of this world. ಆದ್ರೆ ಎಷ್ಟು ಸಮಯ ಹೇಳ್ತಾನೆ, ಈ ಲೋಕದವರು ಅಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Amen. Amen. We live in this world, ಈ ಲೋಕದಲ್ಲಿ ನಾವು but ಜೀವಿಸ್ತೇವೆ. this world is not my home. ಈ ಲೋಕವು ನಮ್ಮ ಮನೆಯಲ್ಲ. We live in this world, ಈ ಲೋಕದಲ್ಲಿ ನಾವು ಜೀವಿಸ್ತೇವೆ, but we do not belong to the world. ಈ ಲೋಕಕ್ಕೆ ನಾವು When ಸಂಬಂಧಪಟ್ಟವರಲ್ಲ. you believe Christ, ನಾವು ಯಾವ ಕ್ರಿಸ್ತನ you ನಂಬ್ತೇವೋ are separated from the world. ನಾವು ಲೋಕದಿಂದ ಬೇರ್ಪಡಿಸಲ್ಪಟ್ಟಿದ್ದೇವೆ. Amen. ಆಮೆನ್. ಜೋರಾಗಿ ಹೇಳ್ರಿ ಆಮೆನ್. ಆಮೆನ್. Romans 12 verse 2. ರೋಮ 12:2 ಈ ರೀತಿಯಾಗಿ ನೋಡಿಕೊಳ್ತೇವೆ. Romans 12 verse 2. ರೋಮ 12:2. The Bible says, ಸತ್ಯವೇದ ಹೇಳ್ತದೆ, do not be conformed to this world, but be ye transformed by the renewing of your mind, so that you may prove what the will of God is, and that which is good and acceptable and perfect. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. We are not of this world. ನಾವು ಈ ಲೋಕದವರಲ್ಲ. And the Bible says here in Romans 12:2, ರೋಮ 12:2 ಹೇಳ್ತದೆ, do not be conformed to this world. ಈ ಲೋಕದ ಅನುಗುಣವಾಗಿ ನಡಿಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. What do we mean by that? ಅದರ ಅರ್ಥ ಏನಾಗಿದೆ? Do not follow the patterns, the customs, the traditions of the world. ಈ ಲೋಕದ ಧಾರ್ಮಿಕವಾದ ಸಂಗತಿ ನಡವಳಿಕೆ ಅನುಸರಿಸಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. New Living Translation says, ನ್ಯೂ ಲಿಂಗ್ ಭಾಷಾಂತರ ಈ ರೀತಿಯಾಗಿ ಹೇಳ್ತದೆ, don't copy the behavior and customs of this world. ಈ ಲೋಕದವರ ಹಾಗೆ ಅವರನ್ನು ಹಿಂಬಾಲಿಸಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. Don't become like the people of this world. ಈ ಲೋಕದ ಜನರ ಹಾಗೆ ನೀವು ಅವರನ್ನು ಹಿಂಬಾಲಿಸಬೇಡ್ರಿ Do ಎಂಬುದಾಗಿ not ವಾಕ್ಯ ಹೇಳ್ತದೆ. imitate the world. ಈ ಲೋಕದ ಹಾಗೆ ನೀವು ಅವರನ್ನು ಹಿಂಬಾಲಿಸಬೇಡ್ರಿ. Do not imitate Hollywood and Bollywood. ಬಾಲಿವುಡ್ ಹಾಲಿವುಡ್ ಅನ್ನು ಹಿಂಬಾಲಿಸಬೇಡ್ರಿ ಎಂಬುದಾಗಿ ಹೇಳ್ತದೆ. Do not imitate the serials that you see on television. ಟಿವಿ ಮೇಲೆ ಬರುವಂತೆ ಸೀರಿಯಲ್ ಹಾಗೆ ಅವರನ್ನು ಹಿಂಬಾಲಿಸಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. Amen. ಆಮೆನ್. When you are in church, ಯಾವಾಗ ಸಭೆಯಲ್ಲಿ ಇರ್ತೀರೋ, you have come out of the world. ಈ ಲೋಕದಿಂದ ಹೊರಗಡೆ ಬರ್ತೀರಿ. Like somebody said, ಒಬ್ರು ಈ ರೀತಿಯಾಗಿ ಹೇಳಿದ್ರು, when I was in the world, ನಾನು ಲೋಕದಲ್ಲಿರುವಾಗ I saw the church. ನಾ ಸಭೆಯನ್ನು ನೋಡ್ತೇನೆ. I saw the church. ನಾ ಸಭೆಯನ್ನು ನೋಡ್ತೇನೆ. When I went to the church, ನಾನು ಸಭೆಗೆ ಹೋಗುವಾಗ I saw the world in the church. ಲೋಕವನ್ನು ಸಭೆಯಲ್ಲಿ ನೋಡ್ತೇನೆ. Church, are we spiritual or are we worldly? ಸಭೆ ನಾವು ಆತ್ಮಿಕವಾಗಿದ್ದೇವೆ, ಲೋಕದವರ ಹಾಗೆ ನಾವಿದ್ದೆವು.
how is our behavior? ನಮ್ಮ ನಡವಳಿಕೆ ಯಾವ ರೀತಿಯಾಗಿದೆ? Don't follow the behavior and customs of worldly people. ಲೋಕ ಜನರ ಹಾಗೆ ಅವರ ನಡವಳಿಕೆಯನ್ನು ಅವರ ಧಾರ್ಮಿಕ ಸಂಗತಿಗೆ ಹಿಂಬಾಲಿಸುವುದು ಬೇಡ. So that's what the Bible is saying here. ಅದೇ ರೀತಿಯ ಸತ್ಯವೇದಿಯಲ್ಲಿ ಹೇಳ್ತದೆ. Do not follow the pattern, the way the world is following the patterns. ಇಹಲೋಕ ನಡವಳಿಕೆ ಅನುಸರಿಸಬೇಡ್ರಿ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. But be transformed. ಆದ ನೂತನ ಮನಸ್ಸನ್ನು That means ಹೊಂದಿಕೊಳ್ಳ್ರಿ. mature spiritually. ಆತ್ಮಿಕವಾಗಿ ನೀವು ಮುಂದೆ ಹೋಗಿರಿ. How we mature spiritually? ಹೇಗೆ ಆತ್ಮಿಕವಾಗಿ ಮುಂದೆ ಬರೆಯಬೇಕು? How we stop becoming worldly? ಹೇಗೆ ಲೋಕದವರನ್ನು ನಿಲ್ಲಿಸಿ When you ಬಿಡಬೇಕು? renew your mind. ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳುವಾಗ. What do we mean by the renewing of our mind? ನೂತನ ಮನಸ್ಸೆಂಬುದಾಗಿ ಅದರ ಅರ್ಥ ಏನಾಗಿದೆ? Focusing on godly values ನಾವು ದೇವರ ಕಾರ್ಯಗಳ ಮನಸ್ಸನ್ನು ಇಡುವುದು. and having ethical attitudes, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದು. so that you may do the will of God. ಆಗ ಮಾತ್ರ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಲಾಗುತ್ತದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. How many of you are in the will of God? ಯಾರ್ಯಾರು ದೇವರ ಚಿತ್ತದಲ್ಲಿ ನೀವಿದ್ದೀರಿ? The safest place for you and me is in the will of God. ದೇವರ ಒಂದು ಕೃಪೆ ಅಡಿಯಲ್ಲಿದೆ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ಒಂದು ರಕ್ಷಣೆ The safest place for you and me is to be at the center of the will of God. ನಾವು ಸುರಕ್ಷಿತವಾಗಿದೆ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ಪ್ರಸನ್ನತೆಯಲ್ಲಿ If ನಾವಿದ್ದೇವೆ. you are out of the will of God, ದೇವರ ಚಿತ್ತದ ಹೊರಗಡೆ ನಾವಿರುವುದಾದರೆ your whole destiny is gone. ನಿಮ್ಮ ಸಂಪೂರ್ಣ ಗುರಿಯದು ತಪ್ಪಿ ಹೋಗುತ್ತದೆ. Listen very carefully this ಲಕ್ಷ್ಯವಿಟ್ಟು morning. ಕೇಳಿಸಿಕೊಳ್ಳ್ರಿ. Discern the times, church. ಸಭೆ ನಿಮ್ಮ ಸಮಯವನ್ನು ಗ್ರಹಿಸಿಕೊಳ್ಳಿರಿ. Know what the will of God is. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿರಿ. Know why He has saved you. ಯಾಕೆ ನಿಮ್ಮನ್ನು ಆತ ರಕ್ಷಿಸಿದನು? Know who you have to partner with. ನೀವು ಯಾರೊಟ್ಟಿಗೆ ಭಾಗಿದಾರರಾಗಬೇಕೆಂಬುದಾಗಿ Know ನೋಡಿಕೊಳ್ಳಿರಿ. who you have to cut off from your life. ಯಾರು ನಿಮ್ಮ ಜೀವಿತ ತೆಗೆದು ಹಾಕಬೇಕೆಂಬುದಾಗಿ ತಿಳಿದುಕೊಳ್ಳಿರಿ. Know the purpose of God. ದೇವರ ಚಿತ್ತವನ್ನು ತಿಳಿದುಕೊಳ್ಳಿರಿ. And when you are in church, ನೀವು ಸಭೆಯಲ್ಲಿರುವಾಗ, and when you pray, ನೀವು ಪ್ರಾರ್ಥನೆ and when you ಮಾಡುವಾಗ, worship God, ನೀವು ದೇವರ ಆರಾಧನೆ when you read ಮಾಡುವಾಗ, the word of God, ದೇವರ ವಾಕ್ಯವನ್ನು and ಓದುವಾಗ, when you obey your parents, ನಿಮ್ಮ ತಂದೆ ತಾಯಿಗೆ ವಿಧೇಯರಾಗುವಾಗ, and you obey spiritual leaders, ಆತ್ಮಿಕ ನಾಯಕ they will ವಿಧೇಯರಾಗುವಾಗ, all keep you in the will of God. ಅವರೆಲ್ಲರೂ ದೇವರ ಚಿತ್ತದಲ್ಲಿ ನಿಮ್ಮನ್ನು ತೆಗೆದುಕೊಂಡು Outside ಬರ್ತಾರೆ. the will of God is disaster for your life. ಹೊರಗಡೆ ದೇವರ ಚಿತ್ತ ಇರುವುದಿಲ್ಲ, ಎಲ್ಲ ನಿಮಗೆ ಮೋಸಲೇ ಆಗುತ್ತದೆ. Why am I saying that? ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ? I am seeing that. ಅದನ್ನ ನಾನು ನೋಡ್ತಾ ಇದ್ದೇನೆ. That's why I say that. ನಾನು ನೋಡ್ತಿರುವಾಗ ನಿಮಗೆ ಹೇಳ್ತಾ We ಇದ್ದೇನೆ. all start very well, ನಾವೆಲ್ಲರೂ ಒಳ್ಳೆದಾಗಿ ಪ್ರಾರಂಭ but we ಮಾಡ್ತೇವೆ. all don't end very well. ನಾವು ಅತಿ ಉತ್ತಮವಾಗಿ ಕೊನೆ Because ಮಾಡುವುದಿಲ್ಲ. somewhere in between we have diverted in our tracks. ನಾವು ಕೆಲವೊಂದು ಸಾರಿ ನಮ್ಮ ಮಾರ್ಗ ತಪ್ಪಿ ಬಿಡುತ್ತೇವೆ. Amen. ಆಮೆನ್. We are in this world, ನಾವು ಈ ಲೋಕದಲ್ಲಿದ್ದೇವೆ, but we are not of this world. ಆದ್ರೆ ನಾವು ಈ ಲೋಕದವರಲ್ಲ. Turn to 1 John chapter 2, 1 ಯೋಹಾನ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ verse 15 and 16. 15-16ನೇ ವಚನ. 1 John 2, 1 ಯೋಹಾನ 2ನೇ ಅಧ್ಯಾಯ 15 and 16. 15-16ನೇ ವಚನ. Do not love the world, nor the things that are in the world. If anyone loves the world, the love of the Father is not in him. For all that is in the world, the lust and sensual craving of the flesh, and the lust and longing of the eyes, and the boastful pride of life, these do not come from the Father, but are from the world. The world is passing away with its lusts, shameful pursuits, and ungodly longings. But the one who does the will of God and carries out his purpose lives forever. ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. Amen. ಆಮೆನ್. ಜೋರಾಗಿ ಹೇಳಿ. Amen. ಆಮೆನ್. What does the Bible say? ಸತ್ಯವೇದ ಏನು ಹೇಳ್ತದೆ? You don't have any connection with the world. ಲೋಕದಲ್ಲಿ ಯಾವ ನಿಮಗೆ ಸಂಪರ್ಕವಿಲ್ಲ. Do you love the world? ಈ ಲೋಕವನ್ನು ಪ್ರೀತಿಸ್ತಿರೋ? Then you don't love God. ಈ ದೇವರನ್ನು ಪ್ರೀತಿಸಬೇಡಿ. Do you love the world? ಈ ಲೋಕವನ್ನು ಪ್ರೀತಿಸುವುದಾದರೆ The love of the Father is not in us. ನೀವು ಪ್ರೀತಿಸುವ ದೇವರು ನಿಮ್ಮೊಳಗೆ ಇರುವುದಿಲ್ಲ. Do you love the world and the passions of the world? ಈ ಲೋಕವಿದ್ದ ಸಂಗತಿಯ ಪ್ರೀತಿಸುವುದಾದರೆ Then you do not love Jesus. ಯೇಸು ಸ್ವಾಮಿಯನ್ನು You ಪ್ರೀತಿಸುವುದಿಲ್ಲ. cannot love Jesus and love the world. ಈ ಲೋಕವನ್ನು ಯೇಸು ಪ್ರೀತಿಸಿ
ಪ್ರೀತಿಸ್ಲಿಕ್ಕೆ ಆಗುವುದಿಲ್ಲ. Jesus came into this world. ಯೇಸು ಸ್ವಾಮಿ ಲೋಕಕ್ಕೆ ಬಂದನು. He did not belong to the world. ಈ ಲೋಕಕ್ಕೆ But he ಸಂಬಂಧಪಟ್ಟುದಕ್ಕಾಗಿ came to save the world. ಲೋಕ ರಕ್ಷಿಸುವುದಕ್ಕಾಗಿ. You and I are in the world. ನಾವು ಲೋಕದಲ್ಲಿದ್ದೇವೆ. You and I are in the church. ನಾವು ಸಭೆಯಲ್ಲಿದ್ದೇವೆ. But is there worldliness in the church? ಸಭೆಯಲ್ಲಿ ಲೋಕತನ ಸಂಗತಿಗಳಿವೆ. Is there a passions for evil and for lustful desires in the church? ಸಭೆಯಲ್ಲಿ ದುರಾಶೆಗಳು ಲೋಕದ ಆಸೆಗಳು ನಮ್ಮಲ್ಲಿ ಇವೆ. The church is in the world. ಸಭೆಯು ಲೋಕದಲ್ಲಿದೆ. But the world should not be inside the church. ಆದರೆ ಲೋಕವು ಸಭೆಯೊಳಗೆ ಇರುವುದು ಬೇಡ. So what does the Bible say? ಸತ್ಯವೇದ ಏನು ಹೇಳ್ತದೆ? Don't love the world. ಲೋಕವನ್ನು ಪ್ರೀತಿಸಬೇಡಿ. Or the things that are in the world. ಲೋಕದ ಎಲ್ಲ ಸಂಗತಿಗಳನ್ನು For what are the ಪ್ರೀತಿಸಬೇಡಿ. things that are in the world? ಲೋಕದಲ್ಲಿ ಯಾವ ಸಂಗತಿಗಳಿವೆ? What does the Bible say? ಸತ್ಯವೇದ ಏನು ಹೇಳ್ತದೆ? What are the things that are in the world? ಯಾವ ಸಂಗತಿ ಲೋಕದಲ್ಲಿವೆ? The lust and sensual craving of the flesh. ದುರಾಶೆ, ಕಣ್ಣಿನ ಆಶೆ, ಬದುಕು ಬಾಳಡಂಬ. ಒಂದೊಂದು ಹೇಳಿ. ಶರೀರದ ಆಶೆ. Craving of the flesh. ಶರೀರದ ಆಶೆ. ಶರೀರದ ಆಶೆ. ಕಣ್ಣಿನ ಆಶೆ. ಶರೀರದ ಆಶೆ. ಶರೀರದ ಆಶೆ. That word lust is so dirty. ಶರೀರ ಆಶೆದ ಬಹಳ ಒಂದು. You look at something and you want it. ನೀವು ನೋಡುವಾಗ ಅದು ನಿಮಗೆ ಬೇಕೆಂಬುದಾಗಿ ಅನಿಸುತ್ತದೆ. You walk by on the street to some shopping malls and you lust after things. ಒಂದು ಬೀದಿಯ ಬಳಿಗೆ ಹೋಗುವಾಗ ಯಾವುದೇ ಒಂದು ಅಂಗಡಿ ಯಾವುದೇ ಸಂಗತಿ ನೋಡುವಾಗ ಅದು ಬೇಕೆಂಬುದಾಗಿ ಅನಿಸುತ್ತದೆ. ಕಣ್ಣಿನ ಆಶೆ. You don't have money to buy. ನಿಮಗೆ ತೆಗೆದುಕೊಳ್ಳೋದಕ್ಕಾಗಿ ಹಣ ಇರುವುದಿಲ್ಲ. But you imagine, what if that was on me? ಅದು ನನ್ನ ಮೇಲಿರುವಾಗ ಎಷ್ಟು ಒಳ್ಳೆದಾಗಿ ಅನಿಸುತ್ತದೆ ಎಂಬುದಾಗಿ ಊಹಿಸಿಕೊಳ್ತೀರಿ. Beautiful gold necklace is on me. ಒಂದು ಒಳ್ಳೆ ಬಂಗಾರ ನೆಕ್ಲೆಸ್ ನಮ್ಮ ಮೇಲೆ ಯಾವ ರೀತಿ ಕಾಣಿಸುತ್ತದೆ ಎಂಬುದಾಗಿ ಊಹಿಸಿಕೊಳ್ತೇವೆ. How will that sari look on my body? ನನ್ನ ದೇಹದ ಮೇಲೆ ಆ ಸಾರಿ ಎಷ್ಟು ಒಳ್ಳೆದಾಗಿ ಕಾಣಿಸುತ್ತದೆ ಎಂಬುದಾಗಿ ನಾವು ಊಹಿಸಿಕೊಳ್ತೇವೆ. Lust for food. ಒಂದು ಆಹಾರಕ್ಕಾಗಿ ಒಂದು ಆಸೆ. Cravings of the flesh. ಒಂದು ಶರೀರದ ಆಸೆ. Sensual desires. ಶರೀರದ ಆಸೆ. Hollywood, Bollywood. ಹಾಲಿವುಡ್, ಬಾಲಿವುಡ್. Sports to some extent if there is no control. ಆಟ ನೋಡಿಕೊಳ್ಳುವಾಗ ನಿಮ್ಮನ್ನು ಎಂದಿಗೂ ಅದು ತಡೆ ಮಾಡೋದಕ್ಕೆ ಬಿಡದೆ ಮುಂದೆ ಹೋಗಬೇಕೆಂಬ ಅದು ಆಸೆ ಹುಟ್ಟಿಸುತ್ತದೆ. Control ಇಲ್ಲದ್ರೆ you have lust for sports, in sports. ನಿಮಗೆ ಒಂದು ಯಾವ ಹತೋಟಿ ಇಲ್ಲದೆ ಇರುವಾಗ ಮುಂದೆ ಹೋಗಿ ಬೀಳಿಸುತ್ತದೆ. All these things are of the world. ಈ ಎಲ್ಲಾ ಕಾರ್ಯಗಳು, ಎಲ್ಲಾ ಸಂಗತಿ ಲೋಕದ ಸಂಗತಿಗಳಾಗಿವೆ. Do not love those things. ಆ ಸಂಗತಿಗಳನ್ನು ಪ್ರೀತಿಸಬೇಡ್ರಿ. If they are useful to you, you use them. ಅದು ಉಪಯೋಗಕ್ಕೆ ಬರುವುದಾದ ಉಪಯೋಗಿಸಿರಿ. But don't love them. ಅದನ್ನು ಪ್ರೀತಿಸಬೇಡ್ರಿ. Then the lust and the longing of the eyes. ಕಣ್ಣಿನ ಆಶೆ, ಒಂದು ದುರಾಶೆಯು. Pride of life. ಅದು ಗರ್ವದ, ಜೀವಿತದ ಗರ್ವ ತೆಗೆದುಕೊಂಡು ಬರ್ತದೆ. 3 areas that the world offers us. 3 ಭಾಗದಲ್ಲಿ ಲೋಕದ ನಮ್ಮ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತದೆ. Flesh. ಶರೀರದ ಆಶೆ. Pleasing to the eyes. ಕಣ್ಣಿನ ಆಶೆ. Pride. ಗರ್ವ. Why Adam and Eve fell? ಯಾಕೆ ಆದಾಮ ಹವ್ವನು ಬಿದ್ದು ಹೋದರು? Eat this fruit, good for the flesh. ನೀವು ಈ ಹಣ್ಣನ್ನು ತಿನ್ನಿದ್ರೆ ದೇಹಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳಿದರು. Pleasing to the eyes. ಕಣ್ಣಿನ ಆಶೆ. Jesus when he was tempted, ಯೇಸು ಸ್ವಾಮಿ ಶೋಧನೆಗೆ ಒಳಪಟ್ಟಾಗ the devil said, eat this bread. ಈ ರೊಟ್ಟಿಯನ್ನು ತಿನ್ನೆಂಬುದಾಗಿ ಸೈತಾನ ಹತ್ರ ಹೇಳಿದನು. Feed your flesh. You just fasted, feed your flesh. ಈ ಉಪವಾಸ ಮಾಡಿ ದೇಹಕ್ಕೆ ಉನ್ನಿಸಿ ಎಂಬುದಾಗಿ ಹೇಳಿದನು. Pleasing to the eyes. Look at the kingdoms. ಈ ರಾಜ್ಯಗಳನ್ನು ಕಣ್ಣಿನ ಆಶೆ ಎಂಬುದಾಗಿ ನೋಡಿಕೊಳ್ತೇವೆ. Fall down from the mountain. The Lord will send angels to lift you up. ಶಿಖರದ ಮೇಲೆ ಮೇಲಕ್ಕೆ ಕೆಳಕ್ಕೆ ಜಿಗಿ ಅದು ದೇವದೂತ ಬಂದು ಹಿಡಿತಾರೆ ಎಂಬುದಾಗಿ ಆತನು ಹೇಳಿದನು. These same 3 areas. ಎಲ್ಲ 3 ಒಂದು ಭಾಗಗಳು we have to be aware of. ನಾವು ಇದರಿಂದ ಬಹಳಷ್ಟು ಎಚ್ಚರವಾಗಿರಬೇಕು. Now listen very quietly. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳ್ರಿ. Listen very attentively. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳ್ರಿ. The devil already putting some of you to sleep. You are here and there somewhere. ಕೆಲವರು ದೇವರ ಸೈತಾನ ಮಲಗುವಂತ ಮಾಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಿ. Amen. Amen. Shout aloud hallelujah. Hallelujah. जोर से और जोर से. Hallelujah. Okay, listen now. ಈಗ ಕೇಳಿಸಿಕೊಳ್ಳ್ರಿ. All these things do not come from God. ಈ ಎಲ್ಲಾ ಕಾರ್ಯಗಳು ದೇವರಿಂದ But ಬರುವುದಿಲ್ಲ. it comes from the world. ಈ ಲೋಕದಿಂದ ಬರುತ್ತವೆ. The world is passing away. ಈ ಲೋಕವು ದಾಟಿ ಹೋಗುವಾಗ with all these lustful things. ಎಲ್ಲ ಕಣ್ಣಿನ ಆಶೆಗಳು. But what is the Bible saying?
ಅದು ಸತ್ಯವೇದನೆ ಹೇಳ್ತದೆ. Verse 16, 1 John 2 verse 16. 1 ಯೋಹಾನ 2:16 ಹೇಳ್ತದೆ. But he who does the will of God ಯಾರ್ಯಾರು ದೇವರ ಚಿತ್ತವನ್ನು ಮಾಡುತ್ತಾರೋ and carries out his purposes ಆತ ಉದ್ದೇಶವನ್ನು ಹೊತ್ತುಕೊಂಡು ಹೋಗ್ತಾರೋ will live forever. ಅವರು ಶಾಶ್ವತಕ್ಕೂ ಜೀವಿಸುತ್ತಾರೆ. ಆಮೆನ್. Amen. I don't have to tell you what areas you are going through. ನಮಗೆ ಹೇಳಬೇಕಾದ್ರೆ ಯಾವ ಒಂದು ಭಾಗದಲ್ಲಿ ಜೀವಿಸ್ತಾ ಇದ್ರೆ ಹೋಗ್ತಾ ಇದ್ದೀರಿ You ಎಂಬುದಾಗಿ. all will be tempted in many ways. ಅನೇಕರು ಎಲ್ಲ ಭಾಗದಲ್ಲಿ ಶೋಧನೆಗೆ ಒಳಪಡ್ತಾರೆ. Temptation of the flesh, ದೇಹದ ಒಂದು ಶೋಧನೆಯಲ್ಲಿ ಹೋಗ್ತಾರೆ. temptation of the eyes, ಕಣ್ಣಿನ ಆಶೆ ಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ. okay, pride. ಗರ್ವ So important, so important. ಬಹಳ ಪ್ರಾಮುಖ್ಯವಾಗಿದೆ. Why ಯಾಕೆ? why do believers walk in so much pride? ವಿಶ್ವಾಸಿಗಳು ನೋಡುವಾಗ ಬಹಳಷ್ಟು ಗರ್ವದಲ್ಲಿ ಅವರು ನಡೆಯುತ್ತಾರೆ. You're proud of your face, ನಿಮ್ಮ ಒಂದು ಮುಖದ ಒಂದು ಗರ್ವ, you're proud of your body, ನಿಮ್ಮ ದೇಹದ ಒಂದು ಗರ್ವ, you're proud of what you earned, ನೀವು ಸಂಪಾದಿಸಿದಂತ ಒಂದು ಗರ್ವ, you're proud of your eloquence, your speech, ನೀವು ಮಾತನಾಡುವಂತ ಒಂದು ಗರ್ವ, you're proud of your position, ನಿಮ್ಮ ಸ್ಥಾನದ ಒಂದು ಗರ್ವ, you're proud of your bank balance, ನಿಮ್ಮ ಹಣಕಾಸಿರುವಂತ ಒಂದು ಗರ್ವ, you're proud of your security. ನಿಮ್ಮ ಸಂರಕ್ಷಣೆಯ ಒಂದು ಗರ್ವ. Pride goes before a fall. Pride will make you fall. ಗರ್ವವು ನಿಮ್ಮನ್ನು ಕೆಳಗೆ ಬೀಳುವಂತದ್ದು ಮಾಡುತ್ತದೆ. The little while you're on earth, why have pride? ಸ್ವಲ್ಪ ಕಾಲ ಈ ಲೋಕದಲ್ಲಿ ನಾವಿರುವಾಗ ಯಾಕೆ ನಾವು ಗರ್ವ ಪಡಬೇಕು? Whoever we are, ನಾವು ಯಾರೇ ಆಗಿದ್ದರೂ ಕೂಡ, whatever we have, ನಮ್ಮಲ್ಲಿ ಏನೇ ಇದ್ದರೂ ಕೂಡ He's given everything. ಆತನ ಎಲ್ಲವನ್ನು ಕೊಟ್ಟಿದ್ದಾನೆ. ಆಮೆನ್. Why boast? ಯಾಕೆ ನಾವು ಅದನ್ನು ಹೊಗಳಿಕೊಳ್ಳಬೇಕು? Why be proud? ಯಾಕೆ ನಾವು ಗರ್ವ ಪಡಬೇಕು? Let's humble ourselves. ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. Say, God, when I was nobody, you picked me up. ಸ್ವಾಮಿ, ನಾನು ಏನೇ ಇಲ್ಲದೆ ಇರುವಾಗ ನನ್ನ ನಿನ್ನ ಮೇಲೆ ಕೆತ್ತಿದ್ದೀ. Today you made me somebody, Lord. ಸ್ವಾಮಿ, ನೀನು ಏನೋ ಒಂದು ವ್ಯಕ್ತಿಯನ್ನಾಗಿ ನನ್ನನ್ನು ಮಾಡಿದಿ ಸ್ವಾಮಿ. When I was on the streets, ನಾನು ಬೀದಿಯಲ್ಲಿರುವಾಗ, when I was in sin, ನಾನು ಪಾಪದಲ್ಲಿರುವಾಗ, when I was without hope, ನಾನು ನಿರೀಕ್ಷೆ ಇಲ್ಲದವರಾಗಿರುವಾಗ, Lord, you showed mercy. ನಿನ್ನ ಕರುಣೆ ನನಗೆ ತೋರಿಸಿದಿ. Lord, you have blessed me. ನನ್ನ ಆಶೀರ್ವಾದ ಮಾಡಿದಿ. You have lifted up my family. ನನ್ನ ಕುಟುಂಬವನ್ನು ಮೇಲೆ ಕೆತ್ತಿದಿ. Lord, you have given me a roof above my head. ನನ್ನ ತಲೆ ಮೇಲೆ ನೆರಳನ್ನು ಕೊಟ್ಟಿದಿ. Lord, you have given me good shoes on my feet. ನನ್ನ ಕಾಲಿಗೆ ಒಳ್ಳೆ ಶೂಸ್ಗಳನ್ನು ಕೊಟ್ಟಿದಿ. Lord, you have given me good food to eat. ನನಗೆ ತಿನ್ನುವುದಕ್ಕಾಗಿ ಒಳ್ಳೆ ಆಹಾರವನ್ನು Lord, ಕೊಟ್ಟಿದಿ. there is a table always prepared for me. ನನ್ನ ಮುಂದೆ ಯಾವಾಗಲೂ ಮೇಜು ಸಿದ್ಧವಾಗಿದೆ. Lord, I humble myself. ಸ್ವಾಮಿ, ನನ್ನನ್ನು ನಾನು ತಗ್ಗಿಸಿಕೊಳ್ತೇನೆ. Because that's what the Bible says. ಅದೇ ಸತ್ಯವೇದ ಹೇಳ್ತದೆ. Humble yourself. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. Humble yourself. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. Stop being arrogant. ನೀವು ಕ್ರೂರವಾಗಿ ಮಾತನಾಡೋದನ್ನು ನಿಲ್ಲಿಸಿ ಬಿಡ್ರಿ. Stop that wrong kind of language. ನೀವು ತಪ್ಪಾಗಿ ಮಾತನಾಡುವಂತ ಭಾಷೆಯನ್ನು ಬಿಟ್ಟು By the ಬಿಡ್ರಿ. Spirit of God this morning I'm saying to you, ನಾನು ದೇವರ ಆತ್ಮನ ಮೂಲಕವಾಗಿ ನಿಮಗೆ ಹೇಳ್ತಾ ಇದ್ದೇನೆ. stop what you are doing that is wrong. ನೀವು ಮಾಡುವಂತ ತಪ್ಪಾದ ಸಂಗತಿಗಳನ್ನು ಬಿಟ್ಟು ಬಿಡ್ರಿ. Start doing that which is right. ಸರಿಯಾಗಿ ಇರುವಂತ ಸಂಗತಿಗಳನ್ನು ಮಾಡುವುದಕ್ಕಾಗಿ ಪ್ರಾರಂಭಿಸಿರಿ. Stay humble. ದೀನರಾಗಿರ್ರಿ. Stay at the feet of Jesus. ಯೇಸು ಸ್ವಾಮಿ ಪಾದದ ಬಳಿಯಲ್ಲಿರ್ರಿ. Allow him to break those walls and that pride in your life. ಆ ಒಂದು ಗರ್ವ, ಆ ಒಂದು ಗೋಡೆಗಳ ಮುರಿದಕ್ಕಾಗಿ ಆತನಿಗೆ ಅವಕಾಶ ಮಾಡಿಕೊಡ್ರಿ. Stop running or lusting after other things. ಕಣ್ಣಿನ ಆಶೆ ಇರುವಂತ ಎಲ್ಲ ಸಂಗತಿ ಹಿಂದೆ ಓಡುವುದನ್ನು ಬಿಟ್ಟು ಬಿಡ್ರಿ. Start running behind God. ಕರ್ತನ ಹಿಂದೆ ಓಡಿರಿ. Start running behind Jesus. ಯೇಸು ಸ್ವಾಮಿ ಹಿಂದೆ ಓಡಿರಿ. Start running behind the presence of God. ದೇವರ ಪ್ರಸನ್ನತೆ ಹಿಂದೆ ಓಡಿರಿ. Start desiring and get hungry for the word of God. ದೇವರ ವಾಕ್ಯ ಹಸಿದವರಾಗಿ ನೀವು ಮುಂದೆ There ಹೋಗಿರಿ. is much in store for you. ಅದು ನಿಮಗೆ ಹೆಚ್ಚಾಗಿ ಸಂಗ್ರಹಿಸಿ ನಿಮಗೆ ಕೊಡ್ತದೆ. Before that short time of span gets over, ಒಂದು ಚಿಕ್ಕದಾದ ಸಮಯ ಮುಗಿದ್ರೊಳಗಾಗಿಯೇ reconnect to God. ಕರ್ತನಿಗೆ ನೀವು ಸಂಪರ್ಕ The ಹೊಂದಿಕೊಳ್ಳಿರಿ. Bible says, ಸತ್ಯವೇದ ಹೇಳ್ತದೆ, humble yourselves in the sight of God. ದೇವರ ದೃಶ್ಯದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. He will lift you up. ಆತ ನಿಮ್ಮನ್ನ ಮೇಲೆ ಕೆತ್ತುತ್ತಾನೆ. Amen. Amen. Your boss will not lift you up. ನಿಮಗೆ ಬಾಸ್ ನಿಮ್ಮನ್ನ ಮೇಲೆ ಕೆತ್ತುವುದಿಲ್ಲ. No man will lift you up. ಯಾವ ಮನುಷ್ಯ ನಿಮ್ಮನ್ನ ಮೇಲೆ In the ಕೆತ್ತುವುದಿಲ್ಲ. sight of God, ದೇವರ ದೃಷ್ಟಿಯಲ್ಲಿ humble yourself. ನಿಮ್ಮನ್ನು He ತಗ್ಗಿಸಿಕೊಳ್ಳಿರಿ. will lift you up. ಆತ ನಿಮ್ಮನ್ನ ಮೇಲೆ He is the ಕೆತ್ತುತ್ತಾನೆ. glory and the lifter of your head. ಆತ ಮಹಿಮೆಯಿಂದ ನಿಮ್ಮ ತಲೆಯನ್ನು ಮೇಲೆ While ಕೆತ್ತುತ್ತಾನೆ. everybody is saying you are useless, ನಿಮಗೆ ಯಾರು ಉಪಯೋಗ ಅಲ್ಲದವರೆಂಬುದಾಗಿ God ಹೇಳುವಾಗ is saying you are useful to Him. ನೀವು ಕರ್ತನಿಗಾಗಿ ಉಪಯೋಗವುಳ್ಳವರಾಗಿದ್ದೀರಿ. When everyone is saying you
you're good for nothing, ಯಾವುದಕ್ಕಾಗಿ ಒಳ್ಳೆಯವರಲ್ಲ ಎಂಬುದಾಗಿ when ಹೇಳುವಾಗ, everybody is saying you have failed, ನೀವು ಸೋತು ಹೋಗಿದ್ರೆ ಎಂಬುದಾಗಿ when ಯಾರಾದರೂ everyone ಹೇಳುವಾಗ, is talking about your character and your past, ನಿಮ್ಮ ಗತ ಸಂಗತಿಯ ಬಗ್ಗೆ, ನಿಮ್ಮ ಗುಣಲಕ್ಷಣದ ಬಗ್ಗೆ ಮಾತನಾಡುವಾಗ, humble yourself before God. ಕರ್ತನ ಮುಂದೆ ನಿಮ್ಮನ್ನು In ತಗ್ಗಿಸಿಕೊಳ್ಳಿರಿ. the very place of those people, God is able to lift you up. ಅದೇ Amen. ಒಂದು ಜನರ ಮುಂದೆ ದೇವರಾತ ನಿಮ್ಮನ್ನ ಮೇಲೆ ಕೆತ್ತುತ್ತಾನೆ. Pride ಗರ್ವ is what kills the destination in our lives. ಒಂದು ಗರ್ವ ನೋಡುವಾಗ ನಮ್ಮ ಗುರಿಯನ್ನು ಕೊಂದು ಬಿಡುತ್ತದೆ. Amen. ಆಮೆನ್. We'll go to one example in the Old Testament. ಹಳೆಯ ಒಡಂಬಡಿಕೆ ಒಂದು ಉದಾಹರಣೆಗಾಗಿ ನಾವು ಮುಂದೆ ಬರೆಯೋಣ. In the book of Genesis. ಆದಿಕಾಂಡಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. Before that, ಅದಕ್ಕಿಂತ ಮುಂಚೆ we will read Luke chapter 17, ಲೂಕ 17ನೇ ಅಧ್ಯಾಯ verse 26, 26ನೇ ವಚನ, and then we will read verse 32. ನಂತರ 32ನೇ ವಚನ ನಾವು ಓದಿಕೊಳ್ಳೋಣ. Jesus is talking about the times. ಯೇಸು ಸ್ವಾಮಿ ಅದರ ಸಮಯದ ಬಗ್ಗೆ He's saying we ಮಾತನಾಡ್ತಾರೆ. are in the times ನಾವು ಸಮಯದಲ್ಲಿದ್ದೇವೆ, like the times of Noah and the times of Lot in the Old Testament. ಹಳೆಯ ಒಡಂಬಡಿಕೆ ನೋಹನ ಸಮಯದಲ್ಲಿ ಮತ್ತು ಲೋಟನ ಸಮಯದಲ್ಲಿ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. Can you read that, Janaka? Luke chapter 17. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ ಮತ್ತು 32ನೇ ವಚನ. Turn your Bibles there. ಅಲ್ಲಿ ನಾವು ಸತ್ಯವೇದ ತಿರುಗಿಸೋಣ. ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿನಗಳಲ್ಲಿಯೂ ನಡೆಯುವುದು. Further. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಳ್ಳುವನು ಅದನ್ನು ರಕ್ಷಿಸಿಕೊಳ್ಳುವನು. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣೆಯಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. Read verse 32, please. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. Underline that in your Bible. Remember ಗೆರೆ ಹಾಕಿಕೊಳ್ಳಿರಿ. Lot's wife. ಲೋಟನ ಹೆಂಡತಿ ನೆನಪಿಸಿಕೊಳ್ಳಿರಿ. Jesus is saying, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, as it was in the days of Noah. ನೋಹನ ದಿನದಲ್ಲಿ ಆದಂತೆಯೇ. How were those days? ಆ ದಿನಗಳು ಹೇಗಿದ್ದವು? Days of eating, drinking, getting married. ತಿನ್ನುವುದು, ಕುಡಿಯುವುದು, ಮದುವೆ ಮಾಡಿಕೊಳ್ಳುವುದು. Until the Lord destroyed them by the flood. ಎಲ್ಲಿವರೆಗೆ ಜಲಪ್ರಳಯ ಬಂದು ನಾಶ ಮಾಡಿ ಅಲ್ಲಿವರೆಗೆ ಅವರು ಮಾಡ್ತಾ ಇದ್ದರು. Verse 28. 28ನೇ ವಚನ. Also as it was in the days of Lot. ಮತ್ತು ಲೋಟನ ದಿವಸಗಳು ಅದೇ ಪ್ರಕಾರ ನಡೆಯುತ್ತೆಂಬುದಾಗಿ ನೋಡಿಕೊಳ್ತೇವೆ. They ate, ಅವರು ಊಟ ಮಾಡ್ತಾ ಇದ್ದರು, they drank, ಕುಡಿತಾ ಇದ್ದರು, they were buying and selling, ಅವರು ಕೊಂಡುಕೊಂಡು ಮಾರ್ತಾ ಇದ್ರು, they were planting and they were building. ಅವರು ಬಿತ್ತಾ ಇದ್ರು, ಅವರು ಕೊಯ್ತಾ ಇದ್ರು. And Jesus is saying in verse 32, ಯೇಸು ಸ್ವಾಮಿ 32ನೇ ವಚನ ಹೇಳ್ತಾ ಇದ್ದಾನೆ, remember Lot's wife. ಲೋಟನ ಹೆಂಡತಿ ನೆನಪಿಗೆ ತಂದುಕೊಳ್ಳಿರಿ. Listen very carefully. ಲಕ್ಷ್ಯ ಬಿಟ್ಟು ಕೇಳಿಸಿಕೊಳ್ಳೋಣ. Why is Jesus saying remember Lot's wife? ಯಾಕೆ ಯೇಸು ಸ್ವಾಮಿ ಲೋಟನ ಹೆಂಡತಿ ನೆನಪಿಸಿಕೊಳ್ಳ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ? Jesus is saying, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, as it was in the days of Noah. ನೋಹನ ದಿನಗಳಾದಂತೆ. What were in the days of Noah? ನೋಹನ ದಿನಗಳು ಯಾವ ರೀತಿಯಾಗಿದ್ದವು? Wickedness. ದುಷ್ಟತನದ ಒಂದು ದಿನಗಳಾಗಿದ್ದವು. Same days of wickedness are on the earth today. ಈ ದಿನ ಅದೇ ನೋಹ ದುಷ್ಟದ ಒಂದು ಕಾಲ, ಆ ರೀತಿಯಾದ ಕಾಲ ಈ ದಿನಗಳಲ್ಲಿ. As it was in the days of Lot. ಲೋಟನ ದಿನದ ಹಾಗೆ. What was there in the days of Lot? ಲೋಟನ ದಿನದಲ್ಲಿ ಯಾವ ರೀತಿಯಾಗಿತ್ತು? Ungodliness. ಒಂದು ದೈವಿಕತೆಯಲ್ಲಿ ಇರಲಿಲ್ಲ, Unholiness. ಅಪರಿಶುದ್ಧತೆ ಇತ್ತು. Men with men. ಮನುಷ್ಯನು ಮನುಷ್ಯನೊಟ್ಟಿಗೆ, Women with women. ಸ್ತ್ರೀಯು ಸ್ತ್ರೀಯೊಟ್ಟಿಗೆ. All kinds of unnatural relations. ಅಸ್ವಾಭಾವಿಕವಾದ ಎಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು. God is seeing at the condition
during Noah's time and Lot's time. ದೇವರು ನೋಹನ ಸಮಯ ಲೋಟನ ಸಮಯ ಎಲ್ಲ ಕಾರ್ಯಗಳನ್ನು God is ನೋಡಿದನು. saying, why did I create man? ಯಾಕೆ ನಾನು ಮನುಷ್ಯ ಸೃಷ್ಟಿ ಮಾಡಿದೆ ಎಂಬ ಆತನು I ಹೇಳ್ತಾ have ಇದ್ದಾನೆ. repented because man has become evil. ಆತನು ಪಶ್ಚಾತ್ತಾಪ ಪಟ್ಟು ನಾನು ಯಾಕೆ ಮನುಷ್ಯ ಸೃಷ್ಟಿ ಮಾಡಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Everything he thinks is evil. ಎಲ್ಲ ದುಷ್ಟ ಕಾರ್ಯಗಳಾಗ್ತಾ ಇವೆ. The imaginations of his heart is evil. ಆ ಹೃದಯದ ಎಲ್ಲ ಪರಿಸ್ಥಿತಿ ದುಷ್ಟನ ಪರಿಸ್ಥಿತಿಗಳಾಗಿ He ಹೋಗ್ತಾ is ಇದೆ. seeing evil everywhere. ಎಲ್ಲ ಕಡೆ ದುಷ್ಟ ಕಾರ್ಯಗಳಾಗ್ತಾ He is ಇವೆ. seeing lust everywhere. ಎಲ್ಲ ಕಡೆ ಕಣ್ಣಿನ ಆಶೆ ಇದೆ. Men have unnatural relations with men. ಮನುಷ್ಯನೊಟ್ಟಿಗೆ ಮನುಷ್ಯರು ಎಲ್ಲ ಸಂಬಂಧ Church, ಇಟ್ಟುಕೊಳ್ತಾ listen ಇದ್ದಾನೆ. to me very carefully. ಸಭೆ ಎಚ್ಚರವಾಗಿ The ಕೇಳಿಕೊಳ್ಳಿ. world today has not changed. ಈ ಒಂದು ಲೋಕ ಈಗ ಬದಲಾಗಿಲ್ಲ. Much more things that are worse than Noah's time and Lot's time are in the world ಈ today. ಲೋಕ ನೋಡಿಕೋ ನೋಹನ ಸಮಯ ಲೋಟನ ಸಮಯಕ್ಕಿಂತ ಬಹಳಷ್ಟು ದುಷ್ಟ ಕಾಲವಾಗಿದೆ. All kinds of unwanted things happen in the name of relationships. ಎಲ್ಲ ಒಂದು ನಾಮದಲ್ಲಿ ನೋಡಿಕೊಳ್ಳುವಾಗ ಬೇಡವಾದ ಸಂಬಂಧಗಳೆಲ್ಲ ಆಗ್ತಾ ಇವೆ. People don't get married but they live together. ಇಲ್ಲಿ ನೋಡಿಕೋ ಜನರು ಮದುವೆ ಆಗ್ತಾರೆ ಸೇರಿಕೊಂಡು ಇರ್ತಾ ಇದ್ದಾರೆ. People get married but they prefer another partner. ಇಲ್ಲಿ ನೋಡಿಕೋ ಜನರು ಮದುವೆ ಆಗ್ತಾರೆ ಬೇರೆ ಒಂದು ವ್ಯಕ್ತಿಯೊಟ್ಟಿಗೆ ಇರ್ತಾ ಇದ್ದಾರೆ. There's homosexuality. ಬಹಳ ತಪ್ಪಾದ ಕಾರ್ಯಗಳಾಗ್ತಾ ಇವೆ. Bisexuality. ತಪ್ಪಾದ ಕಾರ್ಯಗಳಾಗ್ತಾ ಇವೆ. Wrong kinds of sexuality. ತಪ್ಪಾದ ಒಂದು ಲೈಂಗಿಕ ಸಂಬಂಧಗಳಾಗ್ತಾ ಇವೆ. Wrong cravings and desires. ತಪ್ಪಾದ ಆಶೆಗಳೆಲ್ಲ ಹುಟ್ಟುತ್ತಾ ಇವೆ. The world will offer you all these things. ಈ ಲೋಕವು ಎಲ್ಲ ಸಂಗತಿ ನಿಮಗೆ ಅದು ಕೊಡ್ತಾ ಇದೆ. And when we talk about Lot's wife, ಲೋಟ ಹೆಂಡತಿ ಬಗ್ಗೆ ನೋಡಿಕೊಳ್ಳುವಾಗ Lot's wife is from Sodom and Gomorrah, the most wicked country. ಈ ಲೋಟ ಹೆಂಡತಿ ನೋಡಿಕೋ ಸೊದೋಮ ಗೊಮೋರ ಬಹಳ ದುಷ್ಟ ಒಂದು ಪಟ್ಟಣದಿಂದ ಅವರು ಬಂದಿದ್ದರು. The sodomy spirit ಈ ಸೊದೋಮನ ಆತ್ಮವು controlled the whole country. ಸಂಪೂರ್ಣ ದೇಶ ಹತೋಟಿಯಲ್ಲಿಟ್ಟುಕೊಂಡಿತ್ತು. And all these unnatural relations are happening. ಅಸ್ವಾಭಾವಿಕದ ಕಾರ್ಯಗಳು ಸಂಬಂಧಗಳೆಲ್ಲ ಆಗ್ತಾ ಇದ್ದವು. And Jesus is saying, ಯೇಸು ಸ್ವಾಮಿ ಹೇಳ್ತಾ ಇದ್ದನು, remember Lot's wife. ಲೋಟನ ಹೆಂಡತಿ ನೆನಪಿಸಿಕೊಳ್ಳಿರಿ. God is going to destroy Sodom and Gomorrah ದೇವರು ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡಿದರು. because of the wickedness of the people. ಎಲ್ಲ ದುಷ್ಟ ಕಾರ್ಯಗಳೆಲ್ಲ ಆಗ್ತಾ ಇದ್ದವು. Why we have to remember Lot's wife? ಯಾಕೆ ಲೋಟ ಹೆಂಡತಿ ನೆನಪಿಸಿಕೊಳ್ಳಬೇಕು? Because she is coming out of Sodom. ಅವಳು ಸೊದೋಮಿಂದ ಹೊರಗಡೆ ಬರುವಾಗ She wants deliverance out of the spirit of sodomy. ಸೊದೋಮಿನ ಆತ್ಮದಿಂದ ಬಿಡುಗಡೆ ಹೊಂದಿ ಬರುವಾಗ But she looked back. ಆ ಹಿಂತಿರುಗಿ ನೋಡಿದಳು. And she looked back ಆ ಹಿಂತಿರುಗಿ ನೋಡಿದಳು because Sodom did not come out of her heart. ಹೃದಯದಿಂದ ಸೊದೋಮದ ಹೊರಗಡೆ Some of ಬಂದಿರಲಿಲ್ಲ. us sitting here this morning, ಕೆಲವರು ನಾವಿಲ್ಲಿ ಕೂತುಕೊಂಡಿದ್ದೇವೆ. we have come out of many situations. ಅನೇಕ ಪರಿಸ್ಥಿತಿಗಳ ಹೊರಗಡೆ ನಾವು We ಬಂದಿದ್ದೇವೆ. have come out of wrong things. ತಪ್ಪಾದ ಸಂಗತಿಗಳಿಂದ ಹೊರಗಡೆ ಬಂದಿದ್ದೇವೆ. But in our heart, still those things are persisting. ನಮ್ಮ ಹೃದಯದೊಳಗೆ ಅದೇ ಒಂದು ಸಂಗತಿಗಳಿವೆ. She came out of Sodom, but Sodom did not come out of her. ಸೊದೋಮನ ಹೊರಗೆ ಬಂದ ಸೊದೋಮ ಹೃದಯದಿಂದ ಹೊರಗಡೆ And ಬಂದಿರಲಿಲ್ಲ. Jesus is saying, remember Lot's wife, what happened to her? ಅದಕ್ಕಾಗಿ ಯೇಸು ಮಾತನಾಡಿದ ಲೋಟರ ಹೆಂಡತಿ ನೆನಪಿಸಿಕೊಳ್ಳಿ Some of us ಎಂಬುದಾಗಿ. who are here, ಕೆಲವರು ನಾವಿಲ್ಲಿದ್ದೇವೆ. we have come out of the world. ಲೋಕದಿಂದ ಹೊರಗಡೆ ಬಂದಿದ್ದೇವೆ. But when Jesus looks at the heart, ಯೇಸು ಸಹ ಹೃದಯವನ್ನು ನೋಡುವಾಗ what does he see? ಆತ ಏನ್ ನೋಡ್ತಾ ಇದ್ದಾನೆ? What are you conformed to the world? ನೀವು ಲೋಕಕ್ಕೆ ನೀವು ಇಲ್ಲೇ ಇರುವವರಾಗಿದ್ದೀರೋ? Does he see worldliness inside you? ನಿಮ್ಮೊಳಗೆ ಲೋಕದ ಸಂಗತಿಗೆ ಆತ ನೋಡ್ತಾ ಇದ್ದಾನೋ? Does he see you, in that bondage and in those same kinds of habits and situations? ಅದೇ ಒಂದು ಬಂಧನ ಅದೇ ಒಂದು ಚಟಗಳ ಆತ ನಿಮ್ಮನ್ನು ನೋಡ್ತಾ ಇದ್ದಾನೋ? Why we have to remember Lot's wife? ಯಾಕೆ ಲೋಟ ಹೆಂಡತಿ ನೆನಪಿಸಿಕೊಳ್ಳಬೇಕು? Because ಯಾಕೆಂದರೆ some attachment was there. ಅಲ್ಲಿ ಒಂದು ಸ್ವಲ್ಪ ಸಂಬಂಧ ಇದೆ. Some attachment with Sodom. ಸೊದೋಮೊಟ್ಟಿಗೆ ಸಂಬಂಧ ಇದೆ. Or to the spirit of Sodom. ಸೊದೋಮನ ಆತ್ಮ ಅಲ್ಲಿದೆ. Or to some people in Sodom. ಸೊದೋಮ ಸ್ವಲ್ಪ ಜನರಲ್ಲಿದ್ದಾರೆ. Do you know ನಿಮಗೆ ಗೊತ್ತು? that all of us who are here ನಾವೆಲ್ಲರೂ ನಾವಿಲ್ಲಿದ್ದೇವೆ. are attached to something or the other? ಏನೋ ಒಂದು ಬೇರೆ ಬೇರೆ ಸಂಗತಿಗಳನ್ನು ನಾವು ಅದಕ್ಕೆ ಸಂಪರ್ಕ ಹೊಂದಿಕೊಂಡಿದ್ದೇವೆ. If there are good attachments, it's good. ಅದು ಒಳ್ಳೆ ಸಂಬಂಧ ಇರುವಾಗ ಅದು ಒಳ್ಳೆಯದಾಗಿದೆ. Check your attachments. ನಿಮ್ಮ ಸಂಬಂಧಗಳನ್ನು ಸರಿಯಾಗಿ ಪರೀಕ್ಷಿಸಿಕೊಳ್ಳಿರಿ. Check your attachments. ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸಿಕೊಳ್ಳಿರಿ. You've come out of sin. ನೀವು ಪಾಪದಿಂದ ಹೊರಗಡೆ ಬಂದಿದ್ದೀರಿ. But sin must not have a hold over your life. ಪಾಪವು ನಿಮ್ಮನ್ನು ಹಿಡಿದುಕೊಳ್ಳುವುದು ಬೇಡ. You've come out of addiction. ಈ ಚಟಗಳಿಂದ ಹೊರಗಡೆ ಬಂದಿದ್ದೀರಿ. Do not run back to the addiction. ಆ ಚಟಗಳ ಹಿಂದೆ ಓಡಿ ಹೋಗಬೇಡ್ರಿ. We shouldn't be like the dog that returns to its vomit. Once you have vomited out, you're clean. Don't go back like a dog to the vomit.
ನಾಯಿ ಒಂದು ಸರಿ ಅಥವಾ ಅದು ವಾಂತಿ ಮಾಡುವಾಗ ಅದು ಹಿಂತಿರುಗಿ ಹೋಗೋ ಆ ರೀತಿಯಾಗಿ ನೀವು ಆ ಒಂದು ವಾಂತಿ ಮಾಡುವಾಗ ಚಟಕ ತಿರುಗಿ ಅದೇ ಕಡೆಗೆ ಹೋಗಬೇಡ್ರಿ. I know what I'm talking about. ನನಗೆ ಗೊತ್ತು ಸಭೆ ಏನ್ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ. I know what I'm speaking to you this morning. ಈ ಬೆಳಗ್ಗೆ ಸಹ ನಿಮಗಾಗಲೇ ಏನು ಮಾತನಾಡ್ತಿದ್ದೇನೆ And more than you, I know I have to humble myself. ನಿಮಗೆ ಗೊತ್ತು, ನಿಮಗಿಂತ ಹೆಚ್ಚಾಗಿ ನನ್ನನ್ನು ನಾನು ತಗ್ಗಿಸಿಕೊಳ್ಳಬೇಕು. But there is something burning inside me. ಅದೇನೋ ಒಂದು ಒಳಗೆ ನನಗೆ ಉರಿತಾ ಇದೆ. I want our church to be a holy church. ನನಗೆ ನನ್ನ ಸಭೆದು ಪರಿಶುದ್ಧವಾದ ಸಭೆಯಾಗಿ ಮಾರ್ಪಡಬೇಕು. If there's any wrong attachment, ಯಾವುದೇ ತಪ್ಪಾದ ಸಂಬಂಧ ಇರುವುದಾದರೆ today we need to break it. ಈ ದಿನ ಅದನ್ನು ಮುರಿಯಬೇಕು. Today you need to break it. ಈ ದಿನ ನೀವು ಅದನ್ನು ಮುರಿಯಬೇಕು. Amen. ಆಮೆನ್. Lot came out of Sodom. ಲೋಟನು ಸೊದೋಮಿನ ಹೊರಗಡೆ ಬಂದನು. But attachment of Sodom was there. ಸೊದೋಮಿನೊಟ್ಟಿಗೆ ಒಂದು ಸಂಬಂಧ ಅಲ್ಲಿತ್ತು. Some of you are emotionally attached. ಕೆಲವರು ನೋಡಿಕೋ ಭಾವನಾತ್ಮಕವಾಗಿ ನೀವು ಸಂಬಂಧ ಹೊಂದಿಕೊಂಡಿದ್ದೀರಿ. Physically attached to wrong things. ದೈಹಿಕವಾಗಿ ಕೆಲವರು ಅದರೊಟ್ಟಿಗೆ ಸಂಬಂಧವನ್ನು ಹೊಂದಿಕೊಂಡಿದ್ದೀರಿ. Some of you are having soul ties. ಶರೀರದ ಬಂಧನೆ. ಶರೀರದ ಬಂಧನದಿಂದ ನೀವು ಅದನ್ನು ಭಾಗವಹಿಸಿದ್ದೀರಿ. ಮನಸ್ಸಿನಲ್ಲಿ ಬಂಧನೆ. ಮನಸ್ಸಿನಲ್ಲಿ ಬಂಧನ. ಶರೀರದಲ್ಲಿ ಬಂಧನೆ. ಶರೀರದಲ್ಲಿ ಬಂಧನ. ಆತ್ಮದಲ್ಲಿ ಬಂಧನೆ. ಆತ್ಮದಲ್ಲಿ ಬಂಧನ. We have to break it. ಅದನ್ನು ನಾವು ಈ ದಿನ ಮುರಿಯಬೇಕು. We have to detach from every sodomy spirit. ಸೊದೋಮಿನ ಆತ್ಮರು ಈ ದಿನ ಅದನ್ನು ಮುರಿಯಬೇಕಾಗಿದೆ. We have to detach from every Jezebelic spirit. ಜೆಜೆಬೆಲ್ನ ಆತ್ಮ ನಾವು ಈ ದಿನ ಮುರಿಯಬೇಕಾಗಿದೆ. What is Jezebelic spirit? ಜೆಜೆಬೆಲ್ನ ಆತ್ಮದೇನಾಗಿದೆ? Cause all the people to go away from God, to live as they want to live. ದೇವರಿಂದ ದೂರ ಹೋಗಿ ನಿಮ್ಮ ಇಷ್ಟ ಬಂದ ಹಾಗೆ ಜೀವಿಸುವುದು. The spirit of flesh. ಅದು ದೇಹದ ಆಶಯ. Jezebelic spirit is a spirit causing men to commit, adulteries and wrong things. ಜೆಜೆಬೆಲ್ ಆತ್ಮ ಎಂಬುದಾಗಿ ನೋಡಿಕೊಳ್ಳೋ ಮನುಷ್ಯರ ಒಂದು ವ್ಯಭಿಚಾರ ಮಾಡುವಂತ ಆತ್ಮದಾಗಿದೆ. And the devil, Satan, uses women with that spirit of Jezebel to tempt people and to make them fall. ಜೆಜೆಬೆಲ್ ಆತ್ಮ ನೋಡಿಕೊಳ್ಳುವಾಗ ಸ್ತ್ರೀಯರನ್ನು ಮತ್ತು ಪುರುಷರನ್ನು ಒಂದು ವ್ಯಭಿಚಾರ ಮಾಡುವಂತೆ ಅದು ಶೋಧನೆಗೆ ಒಳಪಡಿಸುತ್ತದೆ. In the days of Noah, ನೋಹನ ದಿನಗಳಲ್ಲಿ people were eating, drinking. ಅವರು ತಿನ್ನುತ್ತಾ ಇದ್ದರು, ಕುಡಿತಾ ಇದ್ದರು. God destroyed them. ದೇವರನ್ನು ನಾಶಪಡಿಸಿದರು. In the days of Lot, ಲೋಟನ ದಿನಗಳಲ್ಲಿ people are eating, drinking, ತಿನ್ನುತ್ತಾ ಕುಡಿತಾ ಇದ್ದರು. buying, selling. ಅವರು ಕೊಂಡುಕೊಂಡು ಮಾರ್ತಾ ಇದ್ದರು. God destroyed Sodom with fire. ದೇವರ ಸೊದೋಮನನ್ನು ಬೆಂಕಿಯಿಂದ ಅದನ್ನು ನಾಶ ಮಾಡಿದನು. The time is coming for the world. ಲೋಕಕ್ಕೆ ಸಮಯ ಬರ್ತಾ ಇದೆ. Because Sodom is a type of the world. ಸೊದೋಮ್ ಎಂಬುದಾಗಿ ನೋಡುವುದು ಲೋಕದ ರೀತಿಯಾಗಿದೆ. Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳ್ರಿ. Sodom is the world. ಇದು ಲೋಕವಾಗಿದೆ. Whatever happened in Lot's time is happening now. ಲೋಟನ ಸಮಯ ಯಾವ ಸಂಗತಿ ಆಗ ಈಗ ಅದು ಸಂಗತಿ ಆಗ್ತಾ ಇದೆ. And God wants you to flee out of Sodom. ದೇವರು ಸೊದೋಮನನ್ನು ಬಿಡುಗಡೆ ಮಾಡಿದನು. Run away. ಅದರಿಂದ ಓಡಿ ಹೋಗ್ರಿ. Flee away from this sinful place. ಈ ಒಂದು ಪಾಪ ಊರಿಂದ ನೀವು ಬಿಟ್ಟು ಓಡಿ ಹೋಗ್ರಿ. Flee to the mountains. ಒಂದು ಪರ್ವತ ಬಳಿಗೆ ಹೋಗ್ರಿ. Don't look back. ಹಿಂತಿರುಗಿ ನೋಡಬೇಡ್ರಿ. These are the words God said to Lot and his family. ಲೋಟ ಮತ್ತು ತನ್ನ ಕುಟುಂಬಕ್ಕಾಗಿ ದೇವರು ಈ ಸಂಗತಿಗಳ ಮಾತುಗಳನ್ನು ಹೇಳಿದನು. Genesis 19. ಆದಿಕಾಂಡ 19ನೇ ಅಧ್ಯಾಯ. Oh God, we thank you. Verse 1, the Bible says, 2 angels visit Sodom and Gomorrah. ಎರಡು ದೇವದೂತರು ಸೊದೋಮ ಗೊಮೋರನ ಭೇಟಿಯಾದರೆಂಬುದಾಗಿ ನೋಡಿಕೊಳ್ಳುತ್ತೇವೆ. And then verse 12-13, the angels say 12-13 ವಚನ ಹೇಳ್ತದೆ that they have come to destroy this place. We'll read verse 13. 13ನೇ ವಚನ ಓದಿಕೊಳ್ಳೋಣ. ಅವರು ಈ ಲೋಕವನ್ನು ನಾಶ ಮಾಡೋದಕ್ಕಾಗಿ ಅವರು ಬಂದರು. The angels are saying, ದೇವದೂತರು ಹೇಳ್ತಾ for ಇದ್ದಾರೆ, we will destroy this place because the cry of them is waxen great before the face of the Lord, and the Lord has sent us to destroy it. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ
ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳೋಣ. Are you all listening behind? ಹಿಂದೆ ನೀವು ಕೇಳಿಸಿಕೊಳ್ತಾ ಇದ್ದೀರೋ? Bharti, listen. Listen to the word. Everyone. ವಾಕ್ಯ ನಾವು ಕೇಳಿಸಿಕೊಳ್ಳೋಣ. Just look at me and listen to the word. ನಮ್ಮ ನೋಡಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ. 2 angels came. ಅಲ್ಲಿ ಇಬ್ಬರು ದೇವದೂತರು ಬಂದರು. And they are saying, ಅವರು ಹೇಳ್ತಾ ಇದ್ದಾರೆ, the sin has reached its mark. ಈ ಪಾಪವು ಬಹಳ ಮೇಲಕ್ಕೆ ಹೋಗಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. Let me tell you something. ಕೆಲವು ಸಂಗತಿ ಹೇಳ್ತೇನೆ. God's grace is available. ದೇವರ ಕೃಪೆ ಅದು ಲಭ್ಯವಾಗಿದೆ. But God's grace is not a license for you to sin. ದೇವರ ಕೃಪೆ ನಿಮ್ಮನ್ನು ಪಾಪ ಮಾಡದ ಹಾಗೆ ಅದು If ಮಾಡುತ್ತದೆ. sin has reached its mark, ಆ ಒಂದು ಪಾಪ ಅದು ಮೇಲಕ್ಕೆ ಹೋಗುವಾಗ only death and destruction is the result. ಅಲ್ಲಿ ಮರಣವು ಅಲ್ಲಿ ಬರ್ತದೆ ಎಂಬುದಾಗಿ ವಾಕ್ಯ So the ಹೇಳ್ತದೆ. angels come to Sodom and Gomorrah ದೇವದೂತರು ಸೊದೋಮ and ಗೊಮೋರಕ್ಕೆ saying the ಬಂದರು. sin of this nation has become great. It has grown. It has come up to its mark. ಈ ಪಟ್ಟಣದ ಬಹಳಷ್ಟು ಪಾಪ ಅದು ಮೇಲಕ್ಕೆ ಬಂದಿದೆ ಎಂಬುದಾಗಿ ದೇವದೂತರು ಹೇಳ್ತಾ ಇದ್ದಾರೆ. And verse 14, 14ನೇ ವಚನ, the angels are saying to Lot ಲೋಟನಿಗೆ ದೇವದೂತರು ಹೇಳ್ತಾ ಇದ್ದಾರೆ, and to his sons-in-law ಅವರ ಒಂದು ಅಳಿಯಂದರಿಗೆ ಹೇಳ್ತಾ ಇದ್ದಾರೆ, who married his daughters, ಅವರ ಮಗಳಿಗೆ ಮದುವೆ ಮಾಡಿಕೊಂಡವರು, come on, up, get up, ಅವರು ಬನ್ರಿ ಎದ್ದೇಳಿರಿ ಎಂಬುದಾಗಿ get out of this place. ಈ ಸ್ಥಳವನ್ನು ಬಿಟ್ಟು ಹೋಗಿರಿ, The Lord is going to destroy the city. ಯೆಹೋವನು ಇವರನ್ನು ನಾಶ ಮಾಡ್ತಾ ಇದ್ದಾನೆ. The urgency ಅಲ್ಲಿ ನೋಡಕ ವೇಗವಾದ ಸಂಗತಿ, to run out ಹೊರಗಡೆ ಓಡಿ ಹೋಗುವುದು of Sodom. ಸೊದೋಮನಿಂದ. If any of you are living in your Sodom, ನೀವು ಯಾರಾದ್ರೂ ನಿಮ್ಮ ಸೊದೋಮನಲ್ಲಿ ಜೀವಿಸುವುದಾದರೆ today is the day. ಇದೇ ಒಂದು ದಿನವಾಗಿದೆ. Up, get up, ಎದ್ದೇಳಿರಿ, get out of that place. ಆ ಸ್ಥಳದಿಂದ ಎದ್ದೇಳಿರಿ, Run out of that worldliness. ಆ ಒಂದು ಲೋಕದ ಸಂಗತಿಯಿಂದ ಓಡಿ ಹೋಗಿರಿ, Run out of that place of sin. ಪಾಪದ ಸಂಗತಿಯಿಂದ ಓಡಿ ಹೋಗಿರಿ. What the Bible says. ಸತ್ಯವೇದನೆ ಹೇಳ್ತದೆ. But what Lot is saying ಆದ್ರೆ ಲೋಟನೇ ಹೇಳ್ತಾ ಇದ್ದಾನೆ, is they mocked, the sons-in-law mocked him. ಅವರ ಅಳಿಯಂದ್ರ ನೋಡಿ ಅವರನ್ನು ಮಾತನಾಡಿದರೆ ಎಂಬುದಾಗಿ ನೋಡಿಕೊಳ್ತೇವೆ. ಗೇಲಿ ಮಾಡಿದರು. ಕರೆಕ್ಟ್ ಆಗಿ ಓದಬೇಕದು. ಏನ್ ಮಾಡಿದ್ರಿ? ಲಾಟಿನ ಗೇಲಿ ಮಾಡಿದರು. Lot's son-in-law, they are not understanding the seriousness of the situation. ಅವರು ಪರಿಸ್ಥಿತಿಯ ಗಂಭೀರತೆ ತಿಳಿದುಕೊಂಡಿಲ್ಲ. I don't know how many of you are understanding the seriousness of this message or the situation. ನೀವು ಪರಿಸ್ಥಿತಿ ಒಂದು ವಾಕ್ಯದ ಗಂಭೀರತೆ ಅರ್ಥ ಮಾಡಿಕೊಳ್ತಾ ಇದ್ರೆ ಇಲ್ಲ ನಮಗೆ ಗೊತ್ತಿಲ್ಲ. They are mocking Lot and saying, ಅವರು ಲೋಟನಿಗೆ ಗೇಲಿ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, you take your daughters and go. ನಿನ್ನ ಹೆಣ್ಣು ಮಕ್ಕಳು ತೆಗೆದುಕೊಂಡು ನೀನು ಹೋಗು. We love the sodomy atmosphere. ನಾನು ಸೊದೋಮಿನ ಒಂದು ವಾತಾವರಣ ಆನಂದಿಸ್ತೇವೆ ಎಂಬುದಾಗಿ We ಹೇಳ್ತಾ ಇದ್ದಾರೆ. love the spirit in Sodom. ಸೊದೋಮಿನ ಆತ್ಮವನ್ನು ನಾವು ಇರುತ್ತೇವೆ ಎಂಬುದಾಗಿ We ಹೇಳ್ತಾ like ಇದ್ದಾರೆ. the fun and the lust and the temptation in Sodom. ಈ ಸೊದೋಮಿನ ಆಸೆ, ಕಣ್ಣಿನ ಆಸೆ, ಎಲ್ಲ ಒಂದು ಸಂಗತಿ ಆನಂದಿಸ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. I hope nobody is here in the church who is like Lot's son-in-law. ಲೋಟನ ಅಳಿಯಂದರೆ ಹಾಗೆ ಈ ಸಭೆಯಲ್ಲಿ ಯಾರು ಇಲ್ಲ ಎಂಬುದಾಗಿ ನಾನು ಅಂದುಕೊಳ್ತೇನೆ. Listen very carefully. ಲಕ್ಷ್ಯ ಬಿಟ್ಟು ಕೇಳಿಸಿಕೊಳ್ಳ್ರಿ. Listen very carefully. ಲಕ್ಷ್ಯ ಬಿಟ್ಟು ಕೇಳಿಸಿಕೊಳ್ಳ್ರಿ. Do not be a mocker ನೀವು ಗೇಲಿ ಮಾಡುವವರಾಗಿರಬೇಡ್ರಿ. when the Lord is saying something to you. ಕರ್ತನು ನಿಮಗೆ ಏನಾದರೂ ಹೇಳುವಾಗ, You know, I don't know why I'm saying all these things. ನನಗೆ ಗೊತ್ತಿಲ್ಲ ಯಾಕೆ ಈ ಎಲ್ಲ ಕಾರ್ಯಗಳನ್ನು ಹೇಳ್ತಾ ಇದ್ದೇನೆ Because I ಎಂಬುದಾಗಿ. see some of those things. ನಾನು ಕೆಲವೊಂದು ಕಾರ್ಯಗಳಲ್ಲಿ ನೋಡ್ತಾ I ಇದ್ದೇನೆ. see believers mock the preachers. ಇಲ್ಲಿ ನೋಡಿಕೊಳ್ಳುವ ವಿಶ್ವಾಸಿಗಳು ಒಂದು ಬೋಧಕರನ್ನು ಗೇಲಿ ಮಾಡ್ತಾರೆ. I see parents, I see children mocking their parents. ಮಕ್ಕಳು ತಂದೆ ತಾಯಿಗಳನ್ನು ಗೇಲಿ ಮಾಡುತ್ತಾರೆ. I see congregations mocking their pastors. ಇಲ್ಲಿ ಜನಸಮೂಹ ತಮ್ಮ ಸಭಾಪಾಲಕರಿಗೆ ಗೇಲಿ ಮಾಡ್ತಾರೆ. Lord's son-in-law ಲೋಟನ ಅಳಿಯಂದಿರು is mocking Lord. He says, "Hey, आप जाओ, हम इधर enjoy करेंगे." ಲೋಟನಿಗೆ ಗೇಲಿ ಮಾಡಿ ಹೇಳ್ತಾ ನೀನು ಹೋಗ್ರೆ ಅವನು ಆನಂದಿಸ್ತೇವೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. Many of us, ಅನೇಕರು ನಾವು we enjoy the place where we are. ನಾವು ಎಲ್ಲಿದ್ದೇವೋ ಅಲ್ಲೇ ನಾವು ಆನಂದಿಸ್ತಾ ಇದ್ದೇವೆ. We mock the worship time. ನಾವು ಆರಾಧನೆ ಸಮಯನ ಗೇಲಿ ಮಾಡ್ತೇವೆ. We mock the word of God. ದೇವರ ವಾಕ್ಯವನ್ನು ನಾವು ಗೇಲಿ ಮಾಡ್ತೇವೆ. We mock somebody if they are
doing something for God. ಕರ್ತನಿಗಾಗಿ ಯಾರೋ ಒಂದು ಕಾರ್ಯವನ್ನು ಮಾಡುವಾಗ ನಾವು ಗೇಲಿ ಮಾಡ್ತೇವೆ. Another word for mock is joke, to joke. ಇನ್ನೊಂದು ಅವನ ಗೇಲಿ ಮಾಡುವಂತ ಅರ್ಥ ನೋಡಿಕೊಳ್ಳುವಾಗ ಹಾಸ್ಯದ ಮಾತುಗಳು. Were joking about Lot. ಲೋಟನ ಬಗ್ಗೆ ಹಾಸ್ಯ ಮಾಡುವುದು. We have lived in Sodom and Gomorrah so many years. God, where is God? God is not going to destroy. ನಾವು ಸೊದೋಮ್ ಗೊಮೋರ ಅನೇಕ ವರ್ಷಗಳು ಇರುವಾಗ ಎಲ್ಲಿದ್ದಾನೆ ದೇವರು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. And it became a joke. They were joking to Lot. ಲೋಟನಿಗೆ ಅವರು ಹಾಸ್ಯವನ್ನು ಮಾಡ್ತಾ ಇದ್ದಾರೆ. Verse 15. 15ನೇ ವಚನ. And when the morning arose, then the angels hastened Lot, saying, Arise, take thy wife and thy 2 daughters which are here, lest thou be consumed in the iniquity of the city. ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರೆದುಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದನು. And verse 16, and while he lingered, the men laid hold upon his hand and upon the hand of his wife and upon the hand of his 2 daughters, and the Lord being merciful unto him, and they brought him forth and set him out of the city. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆ ಬಿಟ್ಟರು. ಹೊರಗೆ ಹೋದ ತಂಡ ಮೇಲೆ ಆತನು Lot is lingering there. ಲೋಟನ ಆತನಲ್ಲಿದ್ದನು, ತಡ ಮಾಡ್ತಾ ಇದ್ದನು. And maybe thinking this sons-in-law will come with him. ಆತ ಅಳಿಯಂದ್ರು ಆತೊಟ್ಟಿಗೆ ಬರ್ತಾರೆ ಎಂಬುದಾಗಿ ತಡ ಮಾಡ್ತಾ ಇದ್ದನು. They were joking and they were mocking him. ಆದ್ರೆ ಆತೊಟ್ಟಿಗೆ ಅವರು ಗೇಲಿ ಮಾಡಿ ಹಾಸ್ಯವನ್ನು ಮಾಡ್ತಾ ಇದ್ದರು. Let's read 2 Peter 3:3. 2ನೇ ಪೇತ್ರ 3:3 ಓದಿಕೊಳ್ಳೋಣ. What does the Bible say? ಸತ್ಯವೇದದಲ್ಲಿ ಏನು ಹೇಳ್ತದೆ? In the last days, ಕೊನೆಯ ದಿನಗಳಲ್ಲಿ many mockers will come, ಅನೇಕ ಹಾಸ್ಯ ಮಾಡುವವರು ಗೇಲಿ ಮಾಡುವವರು ಎದ್ದೇಳುತ್ತಾರೆ, following after their own human desires. ಅವರ ಸ್ವಂತ ಮನುಷ್ಯನ ಆಶೆಗಳ ಮೇಲೆ ಕೆಬ್ಬಿಸುತ್ತಾರೆ. Let's read it in 2 Peter 3:3. 2ನೇ ಪೇತ್ರ 3:3 ಓದಿಕೊಳ್ಳೋಣ. ಕಡೆ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಮತ್ತು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು. Bible says here, ಸತ್ಯವೇದದಲ್ಲಿ ಹೇಳ್ತದೆ, in the last days, ಕೊನೆಯ ದಿನಗಳಲ್ಲಿ many mockers will come. ಬಹಳ ಹಾಸ್ಯ ಮಾಡುವವರು ಎದ್ದೇಳುತ್ತಾರೆ. They will mock everything, that is against God. ದೇವರ ವಿರುದ್ಧವಾಗಿ ಬಹಳಷ್ಟು ಸಂಗತಿ ಗೇಲಿಯವರು ಮಾಡುತ್ತಾರೆ. And what do they say? ಅದೇನು ಹೇಳ್ತದೆ? They follow their own desires. ಅವರ ಸ್ವಂತ ದುರಾಶೆಗಳನ್ನು ಹಿಂಬಾಲಿಸುತ್ತಾರೆ. And what do the mockers say? ಒಂದು ಗೇಲಿ ಮಾಡುವವರು ಈ ರೀತಿಯಾಗಿ ಹೇಳ್ತಾರೆ, where is the promise of Jesus who's going to come? ಯೇಸು ಸ್ವಾಮಿ ವಾಗ್ದಾನಗಳು ಎಲ್ಲಿ ಎಂಬುದಾಗಿ ಅವರು ಕೇಳ್ತಾರೆ. Pastor, you are preaching about Jesus coming. When it's happening? ಯೇಸು ಸ್ವಾಮಿ ಬರ್ತಾರೆ ಎಂಬ ಸಭಾಪಾಠ ಬೋಧನೆ ಮಾಡುವ ಎಲ್ಲಿದ್ದಾನೆ ಯೇಸು ಸ್ವಾಮಿ? Pastor, you are preaching about spiritual blessings. ಆತ್ಮಿಕ ಆಶೀರ್ವಾದ ಬಗ್ಗೆ ನೀವು ಸಭಾಪಾಠಕ್ಕೆ ಮಾತನಾಡಿದ್ದೀರಿ. Pastor, you are speaking about wealth being transferred. ಒಂದು ಸಂಪತ್ತು ವರ್ಗಾವಣೆ ಬಗ್ಗೆ ಮಾತನಾಡಿದ್ರಿ. ಎಲ್ಲಿದೆ ಸಂಪತ್ತು ವರ್ಗಾವಣೆ? Pastor, you are speaking about good days are going to come. ಒಳ್ಳೆ ದಿನಗಳು ಬರ್ತವೆ ಎಂಬುದಾಗಿ ನೀವು ಮಾತನಾಡಿದಿರಿ. Where is it, Pastor? ಎಲ್ಲಿದೆ ಪಾಸ್ಟರ್? Many in the last days will question. ಅನೇಕರು ಕೊನೆಯ ದಿನಗಳಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ. The word of God. ಆದರೆ ದೇವರ ವಾಕ್ಯವು, the messages, the preachings, ಅದರ ಬೋಧನೆಗಳು, ವಾಕ್ಯಗಳು. Let's move on. Verse 16. Let's go to verse 17. And it came to pass when they had brought them forth abroad, and he said, Escape for thy life. Look not behind, neither stay thou in the plain. Escape to the mountains, lest thou be consumed. 17. Genesis 19:17. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ
ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. What are the angels saying? ದೇವದೂತ ಏನು ಹೇಳ್ತಾ ಇದ್ದಾರೆ? Lord, get up. ಲೋಟನೆ ಎದ್ದೇಳು, Take your wife. ನಿನ್ನ ಹೆಂಡತಿ ತೆಗೆದುಕೋ, Take your daughters. ನಿನ್ನ ಹೆಣ್ಣು ಮಕ್ಕಳನ್ನು ತೆಗೆದುಕೋ, Escape from here. ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗು, Escape for your life. ನಿನ್ನ ಜೀವಿತವನ್ನು ಉಳಿಸಿಕೋ. And what did they say? ಮತ್ತು ಅವರು ಏನು ಹೇಳಿದರು? Don't look back. ಹಿಂತಿರುಗಿ ನೋಡಬೇಡಿರಿ. Don't look back. ಹಿಂತಿರುಗಿ ನೋಡಬೇಡ. Run away from Sodom. ಸೊದೋಮನಿಂದ ಓಡಿ ಹೋಗು. Don't look at Sodom. ಸೊದೋಮ ಹಿಂತಿರುಗಿ ನೋಡಬೇಡ, Because it's going to be destroyed. ಅದು ನಿಮ್ಮನ್ನು ನಾಶ ಮಾಡುತ್ತದೆ. Verse 26. 26ನೇ ವಚನ. But what happens in verse 26? 26ನೇ ವಚನದಲ್ಲಿ ಏನಾಗ್ತದೆ? But Lot's wife looked from behind him and became a pillar of salt. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಜೋರಾಗಿ ಹೇಳ್ರಿ ಆಮೆನ್. ಆಮೆನ್. Amen. ಆಮೆನ್. She lost her life. ಅವಳು ತನ್ನ ಜೀವಿತವನ್ನು ಕಳೆದುಕೊಂಡಳು. When? ಯಾವಾಗ? When she looked back. ಅವಳು ಹಿಂತಿರುಗಿ ನೋಡಿದಾಗ. Why did she look back? ಯಾಕೆ ಅವಳು ಹಿಂತಿರುಗಿ ನೋಡಿದಳು? I told you some attachment must have been there. ನಾನು ಹೇಳಿದೆ ಏನೋ ಒಂದು ಸಂಬಂಧ ಅವಳೊಟ್ಟಿಗೆ ಇತ್ತು. Or maybe she's saying, ಅವ್ರ ರೀತಿಯಾಗಿ ಹೇಳ್ತಿರಬಹುದು, maybe I have a chance to go back. ನನಗೆ ಒಂದು ಅವಕಾಶ ಸಿಗಬಹುದು ಹಿಂತಿರುಗಿ ಮತ್ತೆ ಹೋಗುವುದಕ್ಕಾಗಿ. Maybe she was attached to the lifestyle of Sodom. ಸೊದೋಮಿನ ಜೀವನ ಶೈಲಿಯೊಟ್ಟಿಗೆ ಅವಳು ಸಂಬಂಧ If you are in any wrong lifestyle, ಯಾವುದೇ ತಪ್ಪಾದ ಜೀವನ ಶೈಲಿ ನಿಮ್ಮಲ್ಲಿರುವುದಾದರೆ you have to leave that attachment. ಆ ಸಂಬಂಧವನ್ನು ಈಗ ಬಿಟ್ಟು ಬಿಡಬೇಕು. If not, your life is going to go. ಇಲ್ಲವಾ ನಿಮ್ಮ ಜೀವಿತದ ಅದೇ ರೀತಿಯಾಗಿರ್ತದೆ, ಮುಗಿದು ಹೋಗ್ತದೆ, ನಾಶ ಆಗ್ತದೆ. ನಾಶವಾಗ್ತದೆ. She became a pillar of salt. ಅವಳು ಉಪ್ಪಿನ ಸ್ತಂಭವಾಗಿ ಅಲ್ಲಿ ನಿಂತುಕೊಂಡಳು. As I told you, ನಾನು ನಿಮಗೆ ಹೇಳಿದ ಹಾಗೆ Sodom is a type of the world. Sodom is a type of the world. ಸೊದೋಮ್ ಎಂಬುದಾಗಿ ನೋಡಿಕೊಳ್ಳೋ ಲೋಕದ ರೀತಿಯಾಗದಿದೆ. If there's anyone here this morning, if you're living in Sodom, ಇಲ್ಲಿ ಯಾರಾದರೂ ಬೆಳಗಿನ ಸಮಯ ಸೊದೋಮ್ನನ್ನು ಜೀವಿಸುವುದಾದರೆ don't be stuck there. ಅಲ್ಲೇ ಸಿಕ್ಕಿ ಹಾಕಿಕೊಳ್ಳಬೇಡಿರಿ. Lot's wife's heart was in Sodom. ಲೋಟನ ಹೆಂಡತಿ ಹೃದಯ ಸೊದೋಮಿನಲ್ಲಿತ್ತು. Body is out of Sodom, heart is connected to Sodom. ದೇಹವು ಸೊದೋಮಿನ ಹೊರಗಡೆ ಇತ್ತು, ಹೃದಯ ಅದರ ಒಳಗಡೆ ಇತ್ತು. You are in church, you worship God and you pray, but in your heart, is Sodom there? Is the world there? Is any attachment there? ನೀವು ಸಭೆಯಲ್ಲಿ ಬಂದುಕೊಂಡು ಕರಗಳನ್ನ ಮೇಲೆ ಕೆತ್ತಿ ಆರಾಧನೆ ಮಾಡ್ತಾ ಆದರೆ ನಿಮ್ಮ ಒಂದು ಹೃದಯದಲ್ಲಿ ಸೊದೋಮಿನ ಸಂಗತಿಗಳಲ್ಲಿ ಒಳಗಡೆ ಇವೆ. Where is your heart this morning? ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿದೆ. That's the only place God looks at. ದೇವರು ಅದೇ ಒಂದೇ ಸ್ಥಳವನ್ನು ಆತ ನೋಡುತ್ತಾನೆ. Doesn't look at anything else in your life. ನಿಮ್ಮ ಜೀವಿತ ಬೇರೆ ಯಾವ ಸಂಗತಿ ಆತ ನೋಡುವುದಿಲ್ಲ. Only looks here. ಆತ ಬರೀ ಇಲ್ಲಿ ಆತ ನೋಡ್ತಾನೆ. And what is here in your heart, that is where your treasure is. That is what you love. ನಿಮ್ಮ ಹೃದಯದೊಳಗೆ ಯಾವ ಸಂಗತಿ ಇದೆ ಅಲ್ಲೇ ಒಂದು ಎಲ್ಲ ಒಂದು ಸಂಗತಿ ಐಶ್ವರ್ಯಗಳು ಸಂಪತ್ತಲ್ಲಿ ಇರುತ್ತದೆ. Don't be stuck in Sodom. ನೀವು ಸೊದೋಮನ ಹಿಂತಿರುಗಿ ನೋಡಬೇಡ್ರಿ. Don't be stuck in the world. ಲೋಕದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. Church, know the times. ಸಭೆ ಸಮಯವನ್ನು ಗ್ರಹಿಸಿಕೊಳ್ಳ್ರಿ. Know the seasons. ಕಾಲವನ್ನು ತಿಳಿದುಕೊಳ್ಳ್ರಿ. As it was in the days of Noah and Lot, so it is today. ಲೋಹನ ಮತ್ತು ಲೋಟನ ಕಾಲ ಇದ್ದ ಹಾಗೆ ಈ ಕಾಲವಾಗಿದೆ. Let's read one more verse as we're going to pray and close. ಒಂದು ವಚನ ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. Matthew 24 verse 37. ಮತ್ತಾಯ 24ನೇ ಅಧ್ಯಾಯ 37ನೇ ವಚನ. Matthew 24 verse 37. ಮತ್ತಾಯ 24ನೇ ಅಧ್ಯಾಯ 37ನೇ ವಚನ. For the coming of the Son of Man will be just like the days of Noah. For as in those days before the flood,
They were eating and drinking, marrying and giving in marriage, until when Noah entered the ark. And they did not know or understand until the flood came and swept them away. So will the coming of the Son of Man be. ನೋಹನ ದಿನಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷೆಯೂ ಇರುವುದು. ಹೇಗೆಂದರೆ ಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆಯೇ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. Amen. Know the times. ಸಮಯ ತಿಳಿದುಕೊಳ್ಳಿರಿ. That is very near. ಅದು ಬಹಳ ಹತ್ತಿರವಾಗಿದೆ. Jesus, ಯೇಸು ಸ್ವಾಮಿ, as he comes the second time, ಎರಡನೇ ಸಾರಿ ಆತನು ಬರುವಾಗ it will be just like the days that was in Noah's time and Lot's time. ನೋಹ ಮತ್ತು ಲೋಟನ ಸಮಯ ಇದ್ದ ಹಾಗೆ ಇರುತ್ತದೆ. So what must you and I do? ನಾವು ಏನ್ ಮಾಡಬೇಕಾಗಿದೆ? Discern the times we are living. ನಾವು ಜೀವಿಸುವಂತ ಸಮಯವನ್ನು ಗ್ರಹಿಸಿಕೊಳ್ಳಬೇಕು. Be ready, be watchful. ನಾವು ಸಿದ್ಧರಾಗಿ ನಾವು ಎಚ್ಚರವಾಗಿರಬೇಕು. Do the will of God. ದೇವರ ಚಿತ್ತವನ್ನು ಮಾಡುವವರು ನಾವಾಗಿರಬೇಕು. Amen. ಆಮೆನ್. Let's do the work of God. ದೇವರ ಕಾರ್ಯವನ್ನು ಮಾಡಬೇಕು. Let's do the will of God. ದೇವರ ಚಿತ್ತವನ್ನು ಮಾಡುವವರಾಗಿರಬೇಕು. We are going to pray now. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Karen, Shirley and Sam to come. Yeshron at the keyboard. Cool. We are going to pray. ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ. As we are approaching the anniversary, ನಾವು ಆನಿವರ್ಸರಿಗಾಗಿ ನಾವು ಮುಂದೆ ಹೋಗ್ತಾ ಇರುವಾಗ, the Lord does not want us just to have another meeting, anniversary or a celebration. ಇನ್ನೋ ಒಂದು ಮೀಟಿಂಗ್, ಇನ್ನೊಂದು ಆನಿವರ್ಸರಿ ಇದೆ ಎಂಬುದಾಗಿ ಅಲ್ಲ. But the Lord is preparing His church. ದೇವರು ತನ್ನ ಸಭೆಯನ್ನು ಸಿದ್ಧಪಡಿಸ್ತಾ ಇದ್ದಾನೆ. The Lord wants to purify His church. ದೇವರು ತನ್ನ ಸಭೆಯನ್ನು ಶುದ್ಧಗೊಳಿಸ್ತಾ ಇದ್ದಾನೆ. And He wants every body, every member to be holy unto Him. ಕರ್ತನಿಗಾಗಿ ಪ್ರತಿಯೊಬ್ಬ ಜನರು ಪ್ರತಿಯೊಂದು ಹೃದಯದ ಶುದ್ಧವಾಗದೆ ನಿಂತುಕೊಳ್ಳಲಿ. We are going to pray now. ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ. As we are going to pray, ನಾವೀಗ ಪ್ರಾರ್ಥಿಸುವಾಗ, say, Lord, I want to come out of whatever attachments are there that is not right, Father, that is not good in your sight. I want to come out of that. ಸ್ವಾಮಿ, ನನ್ನೊಳಗೆ ಯಾವ್ಯಾವ ಸ್ವಾಮಿ ಸಂಬಂಧ ಇದೆ ಸ್ವಾಮಿ, ಯಾವ್ಯಾವ ತಪ್ಪಾದ ಸಂಬಂಧಗಳಿವೆ, ತಪ್ಪಾದ ಕಾರ್ಯಗಳಿವೆ ಸ್ವಾಮಿ, ಅದರಿಂದ ನಾನು ಹೊರಗಡೆ ಬರಬೇಕೆಂಬುದಾಗಿ ನಾವು ಹೇಳೋಣ. The Lord loves you too much. ದೇವರು ನಿಮ್ಮನ್ನು ಹೆಚ್ಚಾಗಿ ಆತನು ಪ್ರೀತಿಸುತ್ತಾನೆ. That you shouldn't perish in Sodom. ನೀವು ಸೊದೋಮರ ನಾಶವಾಗಬಾರದೆಂಬುದಾಗಿ. Stand to our feet, everyone. ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ. And I want you to start praying. ನೀವು ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸಿರಿ. Lift your hands, everyone, wherever you are. ಪ್ರತಿಯೊಬ್ಬ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Please, nobody leave. Nobody leave. ಯಾರು ಬಿಟ್ಟು ಹೋಗಬೇಡ್ರಿ. Nobody leave. ಯಾರು ಸ್ಥಳವನ್ನು ಬಿಟ್ಟು ಹೋಗಬೇಡ್ರಿ. Everyone to be inside, please. ಎಲ್ಲರೂ ಒಳಗಡೆ ಇರಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. Pray, pray. ನಾವು ಪ್ರಾರ್ಥಿಸೋಣ. ನಮ್ಮ ಕರಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸೋಣ. Lift your hands and pray. ನಮ್ಮ ಕರಗಳನ್ನು ಮೇಲೆ ಕೆತ್ತಿ ನಾವು ಪ್ರಾರ್ಥಿಸೋಣ. The Lord wants to purify His church. ದೇವರು ತನ್ನ ಸಭೆಯನ್ನು ಶುದ್ಧಗೊಳಿಸುವುದಕ್ಕಾಗಿ ಆತನು ಬಯಸ್ತಾ ಇದ್ದಾನೆ. The Lord ಇದ್ದಾನೆ. wants the church to know His times and seasons. ದೇವರು ತನ್ನ ಕಾಲವನ್ನು ತನ್ನ ಸಮಯ ತಿರುಗಿ ಗ್ರಹಿಸಿಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. There is a great move God wants to bring into your lives. ದೇವರು ನಿಮ್ಮ ಜೀವಿತದ ಶ್ರೇಷ್ಠವಾದ ಒಂದು ಕಾರ್ಯ ಬದಲಾವಣೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. The Lord wants to break every chain, every attachment that is trying to control you, not allowing you to go ahead.
ನಿಮಗೆ ಮುಂದೆ ಹೋಗುವುದಕ್ಕಾಗಿ ಯಾವ ಸರಪಳಿ ಯಾವ ಬಂಧನ ಇದೆ ದೇವರು ಅದನ್ನು ಮುರಿಯಬೇಕೆಂಬುದಾಗಿ ಅದನ್ನು ಬಯಸ್ತಾ ಇದ್ದಾನೆ. Worship him and receive his presence right now. ಈಗ ನಾವು ಆರಾಧನೆ ಮಾಡ್ತಿರುವಾಗ ನಾವು ಸ್ವೀಕರಿಸಿಕೊಳ್ಳೋಣ. Adi, lift your hands. Suresh, lift your hands. ನಮ್ಮ ಕರಗಳನ್ನು ಮೇಲಕ್ಕೆತ್ತೋಣ. Everyone in this place. ಪ್ರತಿಯೊಬ್ಬರು Pray. ನಾವು ಪ್ರಾರ್ಥಿಸೋಣ. Thank you, Lord. Father, thank you, Father. Receive his presence, church. ಸಭೆಯ ಅದರ ಪ್ರಸನ್ನತೆಯನ್ನು ಸ್ವೀಕರಿಸಿಕೊಳ್ಳೋಣ. Remember Lot's wife. ಲೋಟನ ಹೆಂಡತಿ ಹಾಗಿರುವುದು ಬೇಡ. We are not called to live in Sodom anymore. ನಾವು ಸೊದೋಮ ಗೊಮೋರ ಇನ್ನು ಮುಂದೆ ಇರುವುದು ಬೇಡ. We do not belong to this world. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. We are a separated people. ನಾವು ಒಂದು ಬೇರ್ಪಡಿಸಿದ ಜನಾಂಗವಾಗಿದ್ದೇವೆ. We are a holy people. ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ. We are a holy church. ನಾವು ಪರಿಶುದ್ಧ ಒಂದು ಸಭೆಯಾಗಿದ್ದೇವೆ. Lift up your voice and pray. ನಿಮ್ಮ ಸ್ವರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿರಿ. Lift up your voice and worship. ನಿಮ್ಮ ಸ್ವರಗಳನ್ನು ಮೇಲಕ್ಕೆತ್ತಿ ಆರಾಧಿಸಿರಿ. Make me holy, God. Holy forever. ಶಾಶ್ವತವಿರುವ ದೇವರು. Holy forever. ಪರಿಶುದ್ಧನಾದ ದೇವರು ಸ್ವಾಮಿ. Oh.
रोज पाए गाए, तेरा ही नाम दोहराए, यीशु तू पवित्र है। Church, as we sing this song, say, Lord, you are holy, Lord. यीशु तू पवित्र है, ಪವಿತ್ರ ಎಂಬುದಾಗಿ ಹಾಡುವಾಗ मुझे पवित्र बना दे, ಪವಿತ್ರ ನನ್ನನ್ನು ಮಾಡು ಸ್ವಾಮಿ, मुझे पवित्र बना दे. ನನ್ನನ್ನು ಪವಿತ್ರವಾಗಿ ಮಾಡು. Come on, lift up your hands as we worship Him. ನಾವು ಆರಾಧನೆ ಮಾಡುವಾಗ ನಮ್ಮ All worship Him, all worship Him. करते हैं सजना, इबादत हो तेरी सना. करते सजना, इबादत हो तेरी. फिर से गाए, करते सजना. आमीन. इबादत हो तेरी सना. हजारों पाए गाए, तेरा ही नाम दोहराए, यीशु तू पवित्र. Yes, Lord. हजारों पाए गाए, तेरा ही नाम दोहराए, यीशु तू पवित्र है. हजारों पाए गाए, तेरा ही नाम दोहराए, यीशु तू पवित्र है. Pray, 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 pray. Shaba mama mandere laba korabo. यीशु तू पवित्र है. करता हूँ मैं सजदा, सजदा, सजदा. ओ सजदा, सजदा. सारी सृष्टि पर तेरा अधिकार, तू राजा निराज है प्रभु, तुझसे है जमीन, तुझसे आसमां, जग का तू मालिक प्रभु. सारी सृष्टि पर तेरा अधिकार, तू राजा निराज है प्रभु, तुझसे है जमीन, तुझसे आसमां, जग का तू मालिक प्रभु. करते हैं सजना, इबादत हो
सबसे ऊंचा शाहों का शाह है तू खुदा तेरा ना कोई मुकाबला तेरा ही तख्त रहे सबसे ऊंचा शाहों का शाह है तू खुदा तेरा ना कोई मुकाबला तेरा ही तख्त रहे सबसे ऊंचा शाहों का शाहों का शाह है तू खुदा तेरा ना कोई मुकाबला तेरा ही तख्त रहे सबसे ऊंचा हजारों जुबानें गाए तेरा ही नाम दोहराए यीशु तू ओ गाइए कलीसिया गाइए हजारों हजारों जुबानें गाए तेरा ही नाम दोहराए यीशु तू पवित्र है हाथ उठा के गाइए हजारों ಎಲ್ಲರೂ ಕೈಗಳನ್ನು ಎತ್ತಿ ಆರಾಧಿಸೋಣ तेरा ही नाम दोहराए यीशु तू पवित्र है हजारों जुबानें गाए तेरा ही नाम दोहराए यीशु तू पवित्र है हजारों हजारों जुबानें तेरा ही नाम दोहराए यीशु तू पवित्र है हजारों हजारों जुबानें गाए तेरा ही नाम दोहराए यीशु तू पवित्र है यीशु यीशु तू पवित्र है यीशु यीशु तू पवित्र है ओ तू पवित्र है तू पवित्र है रोमा से करालो रोचे केरे शकराला मंदलो ओलारा मंदिरे ओलारा मंदिरे Father, we thank you for setting your people free, ಸ್ವಾಮಿ ನಿನಗೆ ನಾವು ವಂದನೆ ಸಲ್ಲಿಸ್ತೇವೆ ಕರ್ತನೆ. for setting your people free, God. ಸ್ವಾಮಿ ಜನರನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ From today, ಈ ದಿನದಿಂದ every sodomy spirit is broken in the church in Jesus' name. ಎಲ್ಲ ಸೊದೋಮಿನ ಆತ್ಮ ಸಭೆಯಿಂದ ಯೇಸು ಸ್ವಾಮಿ ನಾಮದಿಂದ ಮುರಿಯಲ್ಪಟ್ಟಿದೆ. Every Jezebelic spirit, I cast you out in Jesus' name. ಎಲ್ಲ ಜೆಜೆಬಿಲ ಆತ್ಮ ಯೇಸು ಸ್ವಾಮಿ ನಾಮದಲ್ಲಿ ನಾನು ಶಪಿಸುತ್ತೇನೆ. Let the spirit of holiness come. ಪರಿಶುದ್ಧತೆ ಆತ್ಮ ಇಳಿದು ಬರಲಿ ಸ್ವಾಮಿ. As we live in this world, keep us holy, Father. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪರಿಶುದ್ಧವಾಗಿ ನಮ್ಮನ್ನು ಮಾಡು Have your way, do your work in our lives. ಸ್ವಾಮಿ. ನಿನ್ನ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ನಮ್ಮ ಜೀವಿತದ ಪೈನ ಉದ್ದೇಶವನ್ನು ಬಿಡುಗಡೆ ಮಾಡು. Thank you for this service. ಈ ಸಭೆಗಾಗಿ ವಂದನೆ. In Jesus' name we pray. ಯೇಸು ಸ್ವಾಮಿ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. Amen. ಆಮೆನ್. Now may the grace of our Lord Jesus Christ, the love of God, the sweet communion of the Holy Spirit be with us all now in the coming days and forevermore. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆ, ತಂದೆಯಾದ ದೇವರ ಪ್ರೀತಿಯು ಮತ್ತು ಪವಿತ್ರ ಆತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲವು ನಮ್ಮೊಂದಿಗೆ ಇರಲಿ. ಆಮೆನ್. Kindly be seated. ದಯಮಾಡಿ ನಾವು ಕೂತ್ಕೊಳ್ಳೋಣ.